ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವುದು ಅಂತಂದ್ರೆ ಕಾಂಗ್ರೆಸ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ. ಕಾಂಗ್ರೆಸ್ ಹೇಳ್ತಾ ಇರೋದು ಬಿಜೆಪಿಗೆ ಮತ್ತೊಂದು ಅವಕಾಶ ಏನಾದರೂ ಸಿಕ್ಕರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ, ಈ ದೇಶದ ಸಂವಿಧಾನ ಉಳಿಯೋದಿಲ್ಲ ಅನ್ನೋದನ್ನ ಕಾಂಗ್ರೆಸ್ನ ನಾಯಕರು ನಿರಂತರವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರೊಂದಿಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ, ಯಾಕೆ ಅನ್ನೋದಕ್ಕೂ ಕೂಡ. ಈ ಕಡೆ ಬಿಜೆಪಿ ಅದಕ್ಕೆ ಕೌಂಟರ್ ಮಾಡೋ ಸಂದರ್ಭದಲ್ಲಿ ಉಳಿಗಾಲ ಇಲ್ಲದೆ ಇರೋದು ಪ್ರಜಾಪ್ರಭುತ್ವಕ್ಕಲ್ಲ, ಸಂವಿಧಾನಕ್ಕೂ ಅಲ್ಲ, ಕಾಂಗ್ರೆಸ್ಸಿಗೆ ಸಮಸ್ಯೆ ಆಗಿದೆ, ಕಾಂಗ್ರೆಸ್ನ ಸಮಸ್ಯೆಯನ್ನ ದೇಶದ ಸಮಸ್ಯೆ ಅಂತ ಇವರು ಬಿಂಬಿಸ್ತಾ ಇದ್ದಾರೆ. ಸೊ ಇದು ಆತಂಕದಿಂದ ಮಾತನಾಡ್ತಾ ಇರೋದೇ ವಿನಃ, ಕಾಂಗ್ರೆಸ್ನ ಆತಂಕವೇ ವಿನಃ ದೇಶದ ಆತಂಕ ಅಲ್ಲ ಇದು ಅಂತ ಬಿಜೆಪಿ ನಾಯಕರು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ವಿವರವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಹೌದಾ, ಈ ದೇಶದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆಯಾ? ಈ ದೇಶದಲ್ಲಿ ಸಂವಿಧಾನ ಅಪಾಯದಲ್ಲಿದೆಯಾ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಇದ್ಯಾವುದು ಕೂಡ ಇರೋದಿಲ್ವಾ? ಮಾತನಾಡೋಣ. ಇದೇ ಇವತ್ತಿನ ಪಾರ್ಲಿಮೆಂಟ್ ಫೈಟ್. ಲೋಕಸಭೆಯ ಅಖಾಡದಲ್ಲಿ ವಿಪಕ್ಷಗಳ ಅಸ್ತಿತ್ವದ ಯುದ್ಧ ಈ ಬಾರಿ ನಡೀತಾ ಇದೆ, 2024. ಸೊ ಈ ಅಸ್ತಿತ್ವದ ಯುದ್ಧದಲ್ಲಿ ಸಾಕಷ್ಟು ವಿಚಾರಗಳ ಚರ್ಚೆ ನಡೀತಾ ಇದೆ. ನಾನು ಈಗಾಗಲೇ ಅದನ್ನ ಪ್ರಸ್ತಾಪ ಮಾಡಿದೆ. ನಿನ್ನೆ ದೆಹಲಿಯಲ್ಲಿ ವಿಪಕ್ಷದ ಪ್ರಮುಖರೆಲ್ಲ ಸೇರಿದ್ರು, ಒಂದಿಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ ಬಿಜೆಪಿಗೆ ಸಂಬಂಧಿಸಿದಂತೆ. ಲೋಕಸಭೆಯ ಅಖಾಡದಲ್ಲಿ ಮಾಡು ಇಲ್ಲವೇ ಮಡಿ ಅನ್ನೋ ಸ್ಥಿತಿಯಲ್ಲಿ ವಿಪಕ್ಷಗಳು ಇದ್ದಂಗೆ, ಅಥವಾ ಬಿಜೆಪಿಯ ಒಕ್ಕೂಟ NDA ಮೈತ್ರಿಕೂಟವನ್ನ ಹೊರತುಪಡಿಸಿ ಬಾಕಿ ವಿಪಕ್ಷಗಳು ಆ ಸ್ಥಿತಿಯಲ್ಲಿ ಇದ್ದಂಗೆ ಇದಾವೆ. ಪ್ರಜಾಪ್ರಭುತ್ವಕ್ಕಾಗಿ ವಿಪಕ್ಷಗಳು ಎಲ್ಲವೂ ಕೂಡ ಒಂದಾಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ, ಹೇಳ್ತಿದ್ದಾರೆ. RSS ಮತ್ತು ಬಿಜೆಪಿಯನ್ನ ವಿಷಕ್ಕೆ ಹೋಲಿಸಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಈ ವಿಷದ ಟೇಸ್ಟ್ ಮಾಡಬೇಡಿ, ಇದು ಬಹಳ ಸಮಸ್ಯೆಯನ್ನು ತರುತ್ತೆ ದೇಶಕ್ಕೆ ಅಂತ ಹೇಳಿದ್ದಾರೆ. ಇತ್ತ ಬಿಜೆಪಿ ಮೋದಿ ಜನಪ್ರಿಯತೆಯನ್ನೇ ತನ್ನ ಅಸ್ತ್ರವನ್ನಾಗಿ ಬಿಜೆಪಿ ಮಾಡಿಕೊಂಡಿದೆ. ನಮ್ಮ ಬತ್ತಳಿಕೆಯ ಪ್ರಬಲ ಅಸ್ತ್ರ ನರೇಂದ್ರ ಮೋದಿಯವರ ಜನಪ್ರಿಯತೆ ಅಂತ ಬಿಜೆಪಿ ಹೇಳಿಕೊಡ್ತಾ ಇದೆ. ಈ ಜನಪ್ರಿಯತೆಗೆ ಹೆದರಿ ಈ ವಿಪಕ್ಷಗಳು ವ್ಯರ್ಥ ಆಲಾಪ ಮಾಡ್ತಿದ್ದಾವೆ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇದೆ. ನಿನ್ನೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇದೇ ಧಾಟಿಯಲ್ಲಿ ಮಾತನಾಡಿದ್ರು. ಅಂದ್ರೆ ಹೆದರಿದ್ದಾರೆ ಒಂದಿಷ್ಟು ಜನ ಸಚಿವರು. ಆ ಹೆದರಿದ ಕಾರಣಕ್ಕಾಗಿ ಅವರು ಈ ಬಾರಿ ಲೋಕಸಭೆಗೆ ಕಂಟೆಸ್ಟ್ ಮಾಡೋದಕ್ಕೆ ಒಪ್ಪಲಿಲ್ಲ. ತಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಎಲೆಕ್ಷನ್ಗೆ ನಿಲ್ಲಿಸಿದ್ರು. ಅದು ಭಯ. ನರೇಂದ್ರ ಮೋದಿ ಅಲೆಯ ಎದುರು ಗೆಲ್ಲೋದಕ್ಕಾಗಲ್ಲ ಅನ್ನುವಂಥ ಭಯವೇ ಇದಕ್ಕೆ ಕಾರಣ ಅಂತ ವಿಜಯೇಂದ್ರ ಅವರೊಂದು ಆರೋಪವನ್ನು ಮಾಡಿದರು. ಸೊ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಜಾತ್ಯತೀತ ಜನತಾದಳದ ಕಡೆಯಿಂದ ರಾಜು ಗೌಡರು ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಕಡೆಯಿಂದ AICC ವಕ್ತಾರೆ ಭವ್ಯ ನರಸಿಂಹಮೂರ್ತಿ ಜೊತೆಗಿದ್ದಾರೆ. ಭವ್ಯ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ಕಡೆಯಿಂದ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ ಗೌಡ ಜೊತೆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೂವರನ್ನ ಮಾತನಾಡಿಸೋದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ವಾದ ಪ್ರತಿವಾದದ ಡೀಟೇಲ್ ಅನ್ನು ನೋಡಬೇಕಾಗತ್ತೆ. ಆಗ ನಮ್ಮ ವೀಕ್ಷಕರಿಗೆ ಅದು ಕ್ಲಿಯರ್ ಆಗಿ ಆ ಮೆಸೇಜ್ ಪಾಸ್ ಆಗುತ್ತೆ, ಯಾವುದು ಏನು ಯಾವ ವಿಚಾರ ಪ್ರಸ್ತಾಪ ಆಗ್ತಿದೆ ಅನ್ನೋದನ್ನ ಇನ್ನು ನಾವು ಡೀಟೇಲ್ ಆಗಿ ಹೋಗೋಣ. ಮೊದಲನೇದಾಗಿ ಕಾಂಗ್ರೆಸ್ ಮಂಡಿಸ್ತಾ ಇರುವಂತ ವಾದ ಏನು? ಈ ಚುನಾವಣೆ ಪ್ರಜಾಪ್ರಭುತ್ವ ವರ್ಸಸ್ ಬಿಜೆಪಿ ಅನ್ನುವಂಥ ಸ್ಥಿತಿ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಸಂವಿಧಾನ ಈ ದೇಶದಲ್ಲಿ ಉಳಿಬೇಕು ಅಂತಾದ್ರೆ ಬಿಜೆಪಿ ಸೋಲ್ಬೇಕು ಅನ್ನೋದು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತ ವಿಚಾರ. ಸಂವಿಧಾನ ಉಳಿಬೇಕು ಅಂತಾದ್ರೆ ಬಿಜೆಪಿ ಸೋಲ್ಬೇಕು. ಬಿಜೆಪಿ ಗೆದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಇರೋದಿಲ್ಲ ಅಂತ ಕಾಂಗ್ರೆಸ್ನ ನಾಯಕರು ತಾವು ಮಾಡೋ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಇಬ್ಬರು ಮುಖ್ಯಮಂತ್ರಿಗಳ ಬಂಧನ ಅದು ಈ ಪ್ರಜಾಪ್ರಭುತ್ವದ ಅಳಿವಿನ ಸೂಚನೆ ಅಂತಾನೂ ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಇನ್ನು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮುಂದೆ 100 ದಿನದಲ್ಲಿ ಏನು ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆ ಪ್ಲಾನ್ ನಲ್ಲಿ ಈ ದೇಶದ ಸಂವಿಧಾನವನ್ನ ಬದಲಾಯಿಸೋದು ಕೂಡ ಅವರ ಪ್ಲಾನ್ ನಲ್ಲಿ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಎಲ್ಲಾ ವಿಪಕ್ಷಗಳು ಬಿಜೆಪಿಯ ವಿರುದ್ಧ ಒಂದಾಗಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಕಾಂಗ್ರೆಸ್ನ ನಾಯಕರು ಕರೆ ಕೊಟ್ಟಿದ್ದಾರೆ. ಸಂವಿಧಾನದ ರಕ್ಷಣೆಗೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು.
ಸಂವಿಧಾನದ ರಕ್ಷಣೆ ಆಗಬೇಕು ಅಂತಾದ್ರೆ ಬಿಜೆಪಿ ಸೋಲಬೇಕು ಅಂತ ಕಾಂಗ್ರೆಸ್ನ ನಾಯಕರು ತಾವು ಮಾಡುವಂತ ಭಾಷಣದಲ್ಲಿ, ಎಲೆಕ್ಷನ್ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದಕ್ಕೆ ಪ್ರತಿವಾದವೂ ಕೂಡ ಇದೆ. ಬಿಜೆಪಿ ಮಾಡ್ತಾ ಇರುವಂತ ಪ್ರತಿವಾದ ಏನು? ಎಸ್, ಡೀಟೇಲ್ ನೋಡ್ತಾ ಇದೆ. ಕಾಂಗ್ರೆಸ್ಗೆ ಚುನಾವಣಾ ಸೋಲಿನ ಮುನ್ಸೂಚನೆ ಸಿಕ್ಕಿದೆ, ಸೋಲ್ತೀವಿ ಅಂತ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವ, ಸಂವಿಧಾನ ಅನ್ನೋ ವಾದವನ್ನ ಮುಂದಿಡ್ತಾ ಇದ್ದಾರೆ. ಇದರಲ್ಲಿ ಹುರುಳಿಲ್ಲ ಅಂತ ಬಿಜೆಪಿ ಹೇಳುತ್ತೆ. ಕಾಂಗ್ರೆಸ್ ಉಳಿಯಲ್ಲ ಅನ್ನೋದು ಇವರಿಗೆ ಗೊತ್ತಾಗಿದೆ, ಅದಕ್ಕಾಗಿ ಸಂವಿಧಾನ ಉಳಿಸಿ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದ ಹೆಸರಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತ ಪ್ಲಾನ್ ಇದು ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಭಾಷಣ ತನ್ನ ಉಳಿವಿಗಾಗಿ ಕಾಂಗ್ರೆಸ್ ಮಾಡ್ತಾ ಇರೋದು ಅಂತ ಬಿಜೆಪಿ ಹೇಳ್ತಾ ಇರೋದು. 2 ಅವಧಿಯಲ್ಲಿ ಪ್ರಧಾನಿಯಾಗಿದ್ದರು ನರೇಂದ್ರ ಮೋದಿ. ಪ್ರಜಾಪ್ರಭುತ್ವಕ್ಕೆ ಏನಾಯಿತು? 14 ಮತ್ತು 19ರಲ್ಲಿ 2 ಅವಧಿಗೆ 10 ವರ್ಷದಿಂದ ಪ್ರಧಾನಿ. ಸೊ ಯಾಕೆ, ಏನಾಯಿತು ಪ್ರಜಾಪ್ರಭುತ್ವಕ್ಕೆ ಅಂತ ಬಿಜೆಪಿ ಕೇಳ್ತಾ ಇದೆ. ಮೋದಿ ಜನಪ್ರಿಯತೆಯ ಹತ್ತಿರವೂ ಕಾಂಗ್ರೆಸ್ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವರು ಫ್ರಸ್ಟ್ರೇಟ್ ಆಗಿದ್ದಾರೆ, ವಿಚಲಿತರಾಗಿದ್ದಾರೆ. ಆ ವಿಚಲಿತರಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ಮೋದಿ ಜನಪ್ರಿಯತೆಯ ಭಯಕ್ಕೆ ರಾಜ್ಯದಲ್ಲಿ ಸಚಿವರುಗಳು ಸ್ಪರ್ಧೆ ಮಾಡಲಿಲ್ಲ. 1 ಡಜನಿಗೂ ಅಧಿಕ ಸಚಿವರಿಗೆ ಹೈಕಮಾಂಡ್ ಸೂಚನೆ ಇತ್ತು ಸ್ಪರ್ಧೆ ಮಾಡ್ರಿ ಅಂತ. ಇಲ್ಲ, ಮಾಡಿಲ್ಲ. ಯಾಕೆ ಅಂತಂದ್ರೆ ಸೋಲ್ತೀವಿ ಅನ್ನುವಂಥ ಭಯ. ಆ ಕಾರಣಕ್ಕಾಗಿ ಸ್ಪರ್ಧೆ ಮಾಡಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ಕೊಳ್ತಾ ಇದ್ದಾರೆ. ಸೊ ಮಾತನಾಡೋಣ, ಇದರಲ್ಲಿ ಯಾವುದು ವಾಸ್ತವ, ಯಾವುದು ಕಲ್ಪನೆ, ಮಾತನಾಡ್ತಾ ಹೋಗೋಣ. ನಾನು ಮೊದಲಿಗೆ ಲಕ್ಷ್ಮಿ ಅವರಿಂದಲೇ ಶುರು ಮಾಡಬೇಕು. ಲಕ್ಷ್ಮಿ ಅವರೇ, ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅನ್ನೋದು ಪ್ರಜಾಪ್ರಭುತ್ವ. ಹೇಗಾದರೂ ಸರಿ, ಯಾವ ದಾರಿಯಲ್ಲಾದರೂ ಸರಿ ಗೆಲ್ಲಬೇಕು ಅನ್ನೋದು ಪ್ರಜಾಪ್ರಭುತ್ವಕ್ಕೆ ಅಪಾಯ. ಬಿಜೆಪಿ 2ನೇ ದಾರಿಯಲ್ಲಿದೆಯಾ? 2ನೇ ದಾರಿಯಲ್ಲಿ ಪ್ರಯಾಣ ಬೆಳೆಸ್ತಾ ಇದೆಯಾ ಬಿಜೆಪಿ? ಖಂಡಿತ ಇಲ್ಲ. ಬಿಜೆಪಿ ಇವತ್ತು ಅಧಿಕಾರಕ್ಕೆ ಮತ್ತೆ ಬಂದೇ ಬರುತ್ತೆ ಎನ್ನುವಂತಹ ಆತ್ಮವಿಶ್ವಾಸ ನಮ್ಮಲ್ಲಿದೆ, ಭಾರತೀಯರಲ್ಲಿದೆ. ಯಾಕಂದರೆ ಮೋದಿಯವರು ಈ ಒಂದು 2014ರಿಂದ ಹಿಡಿದು 2024ರ ತನಕ ಕೈಗೊಂಡಂತಹ ಕ್ರಾಂತಿಕಾರಕ ಬದಲಾವಣೆಗಳು, ಅವರು ಆಡಳಿತಾತ್ಮಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮ್ಮ ದೇಶದಲ್ಲಿ ತುಂಬ ಬದಲಾವಣೆ ಆಗಿದೆ. ಆ ಟೆಕ್ಟಾನಿಕ್ ಶಿಫ್ಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದ ಲಾಸ್ಟ್ 10 years ಅಂತ ಅನ್ಸಲ್ವಾ? ಪ್ರತಿಯೊಬ್ಬ ಸಾಮಾನ್ಯ ಭಾರತೀಯನಿಗೂ ಅನಿಸುತ್ತೆ. ಇವತ್ತು ನಮ್ಮ ದೇಶದ ಬಗ್ಗೆ ಕಾಳಜಿ, ಆಂತರಿಕ ಭದ್ರತೆ ಬಗ್ಗೆ ಕಾಳಜಿ, ರಾಷ್ಟ್ರಾಭಿಮಾನ ಇರುವಂತಹ ಪ್ರತಿಯೊಬ್ಬ ಭಾರತೀಯನೂ ಹೇಳೋದು ಈ ದೇಶದ ಪ್ರಧಾನಿ ಮೋದಿಯವರಾಗಬೇಕು ಅಂತ. ಮೋದಿಯವರ ಜನಪ್ರಿಯತೆ, ಅವರ ಕಾರ್ಯದಕ್ಷತೆ ಮತ್ತು BJP ಪಕ್ಷದ ಕಾರ್ಯಕರ್ತರ ಕಾರ್ಯಕ್ಷಮತೆ, ಇವತ್ತು ನಾವು ನಿಜವಾಗಿಯೂ ಅಧಿಕಾರದ ಚುಕ್ಕಾಣಿಯನ್ನು 3ನೇ ಬಾರಿಗೂ ಕೂಡ ವಿತ್ ಚೆಸ್ಟ್ ಥಂಪಿಂಗ್ ಮೆಜಾರಿಟಿ ನಾವು ಹಿಡಿತೇವೆ, ಬಹುಮತದಿಂದ ಎಳಿತೇವೆ. ಮತ್ತು ಇನ್ನಷ್ಟು ಕ್ರಾಂತಿಕಾರಕ ಬದಲಾವಣೆಗಳು ಗೆಲ್ಲಬೇಕು ಅನ್ನೋದು ಎಲ್ಲರ ಕನಸು ಕೂಡ. ಕಾಂಗ್ರೆಸ್ಸು ನಿರೀಕ್ಷೆ ಇರುತ್ತೆ, ಇನ್ನೊಂದು ಪಕ್ಷಕ್ಕೂ ನಿರೀಕ್ಷೆ ಇರುತ್ತೆ. ಬಟ್ ಗೆಲ್ಲೋದಕ್ಕೆ ನಾನು ಅನುಸರಿಸುವಂತ ದಾರಿ ಇದೆಯಲ್ಲ, ಕರೆಕ್ಟ್, ಅದು ಪ್ರಜಾಪ್ರಭುತ್ವದ ವ್ಯಾಪ್ತಿಯ ಒಳಗಿರಬೇಕು. ನಾವು ಅವರು ಹೇಳ್ತಾ ಇರೋದು ತನಿಖಾ ಏಜೆನ್ಸಿಗಳನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ, ನಮ್ಮ ವಿರುದ್ಧದ ಧ್ವನಿಯನ್ನ ಜೈಲಿಗೆ ಹಾಕುವಂತ ಕೆಲಸಗಳಾಗ್ತಾ ಇದೆ. ಸೊ ಇದು ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನ ಈ ದಾರಿಯಲ್ಲಿ ಬಿಜೆಪಿ ಇದೆ ಅಂತ ಹೇಳ್ತಾ ಇರೋದವರು. ನೋಡಿ, ಸೋಲಿನ ಹತಾಶೆ ಇವಾಗಲೇ ಅವ್ರಿಗೆ ಚುನಾವಣೆಗಿಂತ ಮುಂಚೆನೇ ಬಂದ್ಬಿಟ್ಟಿದೆ. ಅವರ ಒಂದು ಸಿದ್ಧತೆಗಳಿರ್ಬೋದು, ಕಾರ್ಯವೈಖರಿಗಳದು. ಅವರು ಅಂತಂದರೆ ವಿರೋಧ ಪಕ್ಷದವರು ಕಾಂಗ್ರೆಸ್ಸನ್ನು ಸೇರಿಸಿ, ಇಲ್ಲಿ ಕಾಂಗ್ರೆಸ್ ಮುಖ್ಯವಾಗಿ ವಿರೋಧ ಪಕ್ಷ ಅಂತ ತಾನು ಹೇಳ್ಕೊಳ್ತಾ ಇದೆ. ಬಟ್ ತುಂಬ ವಿರೋಧ ಪಕ್ಷಗಳಿಗೆ ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ, ಆಯಿತಾ? ಅವರ ಒಂದು ಕಾರ್ಯವೈಖರಿ, ಅವರು ಮಾಡ್ತಾ ಇರುವಂತಹ ಚುನಾವಣಾ ತಯಾರಿ, ಅವರು ಅಂದ್ಕೊಳ್ತಾ ಇರುವಂತಹ ಏನೇ ಪ್ರಣಾಳಿಕೆಗಳು ಕೂಡ 2024 2034 ಕೂಡ ಅವರು ಚುನಾವಣಾ ಸಿದ್ಧತೆ ಮಾಡ್ಕೊಳಂಗಿಲ್ಲ. ಚುನಾವಣಾ ಅಖಾಡಕ್ಕೆ BJPಯನ್ನು ಮಣಿಸ್ಲಿಕ್ಕೆ ಹತ್ರಕ್ಕೂ ಬಂದಂಗಿಲ್ಲ. ಈ ಎಲ್ಲ ಹತಾಶೆಗಳಿಂದ ಸೋತಂತಹ ಅವರು ನಾವು ಬೇರೆ ದಾರಿಯನ್ನು ಹಿಡಿದಿವೆ ಅಂತ ಹೇಳ್ತಿದ್ದಾರೆ. ನಾವು ಕಾರ್ಯವೈಖರಿ, ನಮ್ಮ ಚುನಾವಣಾ ರಣತಂತ್ರಗಳು ಸಂವಿಧಾನ ವಿರೋಧವಾಗಿ ಏನಿಲ್ಲ, ಸಂವಿಧಾನಾತ್ಮಕವಾಗೇ ಇದೆ. ಅರ್ಥ ಆಯ್ತು ಮೇಡಮ್. ನಾನು ಭವ್ಯ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಭವ್ಯ ಅವರೇ, ಉಳಿಸಬೇಕಾಗಿರೋದು ಸಂವಿಧಾನ, ಪ್ರಜಾಪ್ರಭುತ್ವವನ್ನ, ಕಾಂಗ್ರೆಸ್ ಪಕ್ಷವನ್ನ. ನೀವು ಅದನ್ನು ಉಳಿಸ್ತೀವಿ ಅಂತ ಹೇಳಿ ನೀವು ಬದುಕಲಿಕ್ಕೆ ಹೊರಟಿದ್ದೀರಾ ಅಂತ? ಸರ್, ನಮ್ಮ ದೇಶದ ಸಂವಿಧಾನ ಉಳಿದ್ರೆ ನಮ್ಮ ಪಕ್ಷ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ 2014ಕ್ಕೆ ಮುಂಚೆ ಯಾವ ರೀತಿ ನೆಮ್ಮದಿಯ ಒಂದು ಜೀವನ ಮಾಡ್ತಿದ್ರಲ್ಲ, ಪ್ರತಿಯೊಂದು ಧರ್ಮದವರು, ಪ್ರತಿಯೊಂದು ಜಾತಿಯವರು, ಪ್ರತಿಯೊಂದು ವರ್ಗದವರು, ಎಲ್ಲರಿಗೂ ಒಂದು ಒಳಿತು. ಯಾಕೆ ನಾವು ಸಂವಿಧಾನ ಉಳಿಸೋದು ಈ ಒಂದು ಚುನಾವಣೆಯಲ್ಲಿ ಭಾರತೀಯರ ಜವಾಬ್ದಾರಿಯಾಗಿದೆ ಅಂತ ಹೇಳ್ತೀವಿ. ಇವತ್ತು ಇಬ್ಬರು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಗಳು ಯಾರು BJP ಅಲಯನ್ಸಿನ ವಿರುದ್ಧ ಇದ್ದಾರಲ್ಲ, ಇಬ್ಬರು ಜೈಲಲ್ಲಿದ್ದಾರೆ, ಆಯ್ತಾ? ಅದೇ
ಅವರ ಜೊತೆ ಸೇರ್ಕೊಂಡಂತಹ ಅಜಿತ್ ಪವಾರ್ ಅವರಾಗ್ಬೋದು, ಅವರ ಮೇಲೆ ಕೇಸ್ಗಳಾಕದಂತಹ ಬಿಜೆಪಿ ವಾಷಿಂಗ್ ಮಿಷಿನ್ ಆಗ್ಬಿಡುತ್ತೆ ಬಿಜೆಪಿ ಸೇರಿದ ತಕ್ಷಣ ಇಂಥವ್ರು. ಇದನ್ನ ಈ ಸ್ಟೇಟ್ಮೆಂಟ್ನ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾರೆ ಏನಂತ, ಯಾರು ಬೇಕಾದ್ರೂ ಸೇರ್ಕೋಬಹುದು ಬಿಜೆಪಿ. ಅವರೊಬ್ರು ಆಂಕರ್ ಕೇಳ್ತಾರೆ, ನೀವೇ ಕರಪ್ಷನ್ ಕೇಸ್ಗಳು ಹಾಕಿದವರೆಲ್ಲ ನಿಮ್ಮ ಪಾರ್ಟಿನ ಸೇರಿಸ್ಕೋತಿದ್ರ, ಯಾರು ಬೇಕಾದ್ರೂ ಸೇರ್ಕೋಬಹುದು. 3 ಸಲ ಹೇಳ್ತಾರೆ ಅದನ್ನ. ಅಂದ್ರೆ ಇವ್ರ ಪಾರ್ಟಿ ಸೇರಿದ ತಕ್ಷಣ ಎಲ್ಲ ಕ್ಲೀನ್ ಆಗಿಬಿಡ್ತಾರೆ. ಇವ್ರ ಪಾರ್ಟಿ ಸೇರಿಲ್ಲ ಅಂದ್ರೆ ಕ್ಲೀನ್ ಆಗಿರೋರು ಜೈಲಲ್ಲಿ ಇರ್ತಾರೆ. ಇಲ್ಲಿ ಭವ್ಯ ಅವರೇ, ಎರಡನೇದು ನನ್ನೊಂದು ಇಲ್ಲ counter ಸರ್, question ಇದೆ. ಒಂದು 4-5 ವಿಷಯಗಳು ಅರ್ಥ ಹೇಳ್ಬಿಡ್ಬೋದು ಆಗ್ತಿದೆ. ಒಂದು ಇದೇ ನಿಮಿಷ. ಟೈಮಲ್ಲಿ. ನನ್ನ ಇದು ಒಂದು ಪ್ರಜಾಪ್ರಭುತ್ವ ಪ್ರಶ್ನೆ ಇದೆ. ಅನ್ಸುತ್ತೆ. ಆ ಪ್ರಶ್ನೆಗೆ ಸೇರಿಸಿ ಉತ್ತರ ಕೊಡಿ. ಈಗ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿರೋದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಥವಾ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳಿದ್ರಿ. ಅಬಕಾರಿ ಹಗರಣವನ್ನ ಮೊದಲು ಪ್ರಸ್ತಾಪ ಮಾಡಿದ್ದೆ ಕಾಂಗ್ರೆಸ್. ಅಬಕಾರಿ ಲೈಸೆನ್ಸ್ ಹಂಚಿಕೆಯ ವಿಚಾರದಲ್ಲಿ ಅಕ್ರಮ ಆಗಿದೆ ಅಂತ ಮೊದಲು ಪ್ರಸ್ತಾಪ ಮಾಡಿದ್ದೆ ಕಾಂಗ್ರೆಸ್. ಆಗ ನೀವು ಮೈತ್ರಿ ಮಾಡ್ಕೊಂಡಿರ್ಲಿಲ್ಲ. ಈಗ ನಿಮ್ ಜೊತೆಗೆ ಮೈತ್ರಿ ಮಾಡಿಕೊಂಡ ಕೂಡಲೇ ಅರವಿಂದ್ ಕೇಜ್ರಿವಾಲ್ ಒಳ್ಳೆಯವರಾಗ್ಬಿಡ್ತಾರ. ಸರಿ, ಇವಾಗ ನಾವು ಆಪಾದನೆ ಮಾಡಿದ್ವಾ, ಅದಕ್ಕೆ ತಕ್ಕ ತನಿಖೆ ನಡಿಬೇಕಿತ್ತು. ಯಾವಾಗ ನಾವು ಆಪಾದನೆ ಮಾಡಿದ್ದು, ಯಾವತ್ತು ತನಿಖೆ ನಡೆಯುತ್ತೆ, ಯಾವಾಗ ಅರೆಸ್ಟ್ ಆಗ್ತಾರೆ, ಎಲೆಕ್ಷನ್ ಮುಂಚೆನೆ ಯಾಕೆ ಎಲ್ಲರೂ ಅರೆಸ್ಟ್ ಆಗ್ತಾರೆ, ಎಲೆಕ್ಷನ್ ಮುಂಚೆನೆ ಯಾಕೆ ನರೇಂದ್ರ ಮೋದಿ ಅವ್ರಿಗೆ ಎಚ್ಚರ ಆಗುತ್ತೆ ಇಂಥ ವಿಷಯಗಳಲ್ಲಿ, ಅವತ್ತೇ ಆಪಾದನೆ ಬಂದಾಗ ಅವತ್ತೇ ಈ ಒಂದು ತನಿಖೆ ನಡೆಸಿದ್ರೆ ಅವತ್ತು ನಾವು ಸರಿನಾ ತಪ್ಪ ನಿಮ್ಗೆ ಗೊತ್ತಾಗ್ತಿತ್ತು. ನಾವು ತಪ್ಪಾಗಿದ್ರೆ ಒಪ್ಕೋತಿದ್ವಿ, ಇಲ್ಲ ಅವರು ಕ್ಲೀನ್ ಆಗಿದ್ದಾರೆ ಅಂತ. ಎಲೆಕ್ಷನ್ ಮುಂಚೆ ಈ ಒಂದು ಕೆಲಸ ಯಾಕೆ ಮಾಡಿದ್ರು ಅಂತಾನು ಹೇಳ್ತೀನಿ ಸರ್. ಎಲೆಕ್ಟೋರಲ್ ಬಾಂಡ್ ವಿಚಾರ ಬರುತ್ತೆ, ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಎಲೆಕ್ಟೋರಲ್ ಬಾಂಡಲ್ಲಿ ಅತಿ ದೊಡ್ಡ ಒಂದು ಕರಪ್ಷನ್ ಸ್ಕ್ಯಾಂಡಲ್ ಇದೆ, ಅದನ್ನ ಮೊದಲು SBI ಎಲ್ಲರ ಹೆಸರು ಯಾರ್ಯಾರಿಗೆ ಎಷ್ಟೆಷ್ಟು ಬಾಂಡ್ಸ್ ಬಂದಿದೆ ಅಂತ ಆಚೆ ಬಿಡಿ ಅಂತ. ಅದಕ್ಕೆ ಟೈಮ್ ಕೊಟ್ಟಿರುತ್ತೆ. ಆ ಟೈಮ್ಗಿಂತ ಜೂನ್ 30ವರೆಗೂ ರಿಲೀಸ್ ಮಾಡಲ್ಲ ಅಂತ ಹೇಳುತ್ತೆ SBI. ಯಾಕೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಬಂದು ಜೂನ್ 30 ಅಲ್ಲ, ಒಂದಿನ 24 ಗಂಟೆ ಕೊಡ್ತೀವಿ, ನಾಳೆ 5 ಗಂಟೆಗೆ ಮುಂಚೆ ರಿಲೀಸ್ ಮಾಡ್ಬಿಡ್ತಾರೆ. ಅದ್ ಹೆಂಗೆ, ಅದ್ ಯಾಕೆ ಜೂನ್ 30 ಅಂತ ಹೇಳಿದವ್ರು ಒಂದ್ ದಿವಸದಲ್ಲಿ ರಿಲೀಸ್ ಮಾಡ್ತಾರೆ? ಮಾಡಿದ ತಪ್ಪು ಅಂತನಾ ಅಥವಾ ಮಾಡಬಾರ್ದು ಏನು? ಈಗ ಭವ್ಯ ಅವರು ಹೇಳೋದು SBI ಅಲ್ಲಿ ಏನ್ ನಡೀತಿದೆ ಅಂತ ಸುಪ್ರೀಂ ಕೋರ್ಟ್ ವಿರುದ್ಧ ಹೋಗಕ್ ಹೋದ್ರು, ಇನ್ನ ಜಾಸ್ತಿ ಟೈಮ್ ಕೇಳಿದ್ರು, ಎಲೆಕ್ಷನ್ ಮುಗಿದ ಮೇಲೆ ಕೊಡ್ತೀವಿ ಅಂತ ಯಾಕೆ ಹೇಳಿದ್ರು? ಇಲ್ಲಿ ನಡೀತಿರುವಂತಹ ಒಂದು ಕರಪ್ಷನ್ ನ ಹೋಗೋಣ ಭವ್ಯ ಅವರೇ. ಕಾಂಗ್ರೆಸ್ ಅಕೌಂಟ್ಗಳನ್ನ ಎಲೆಕ್ಷನ್ ಮುಂಚೆ ಮಾಡ್ತಾರೆ ಅಂದ್ರೆ ಇದನ್ನ ಪ್ರಜಾಪ್ರಭುತ್ವ ಅಂತಾರಾ? ಪ್ರಶ್ನೆ ನಾನು ಕೇಳಿದೆ ನಿಮ್ಮಲ್ಲಿ. ನೀವು ಸಂವಿಧಾನದ ಪುಸ್ತಕ ಅಥವಾ ಪ್ರಜಾಪ್ರಭುತ್ವದ ಹೆಸರನ್ನ ಬಳಸ್ಕೊಂಡು ನೀವು ಮುಳುಗ್ತಾ ಇರೋರು ಬದುಕೋದಕ್ಕೆ ಹೊರಟಿದ್ದೀರಾ ಅಂತ ನಾನು ಕೇಳಿದ್ದು. ಆ ಪ್ರಯತ್ನ ಮಾಡ್ತಾ ಇದ್ದೀರಾ? ಕರ್ನಾಟಕದಲ್ಲಿ ಬಹುಮತದಲ್ಲಿ ಇವತ್ತು ಸರ್ಕಾರ ಯಾರ್ದಿರೋದು, ತೆಲಂಗಾಣದಲ್ಲಿ ಬಹುಮತದಲ್ಲಿ ಸರ್ಕಾರ ಯಾರ್ದಿರೋದು, ಮುಳುಗ್ತಿದೆ ಅಂದ್ರೆ ಏನ್ ಅರ್ಥ? ರಿಸರ್ಜೆಂಟ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಯ್ತು ಸರ್, ನಮ್ ಕಾಂಗ್ರೆಸ್ ವಾಪಸ್ ಬರೋದು ಅದೇ ಪೇಸ್ ಅಲ್ಲಿ ಅದೇ ಸ್ಪೀಡ್ ಅಲ್ಲಿ ವಾಪಸ್ ಬರ್ತಾ ಇದೀವಿ. ಇವತ್ತು ಭಯ ಹುಟ್ಕೊಂಡಿರೋದು ಬಿಜೆಪಿಗೆ, ನರೇಂದ್ರ ಮೋದಿ ಅವರಿಗೆ. ರಾಜುಗೌಡ್ರೆ, ಬಹುಶಃ ಸಂವಿಧಾನ ಉಳಿಸೋದಕ್ಕೆ ವಿಪಕ್ಷಗಳು ಒಂದಾಗಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಕಾಂಗ್ರೆಸ್ನ ಇತರ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಅವ್ರ ಜೊತೆನೇ ಸೇರ್ಕೊಂಡಿದ್ದೀರಿ. ಯಾರು ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಹೊರಟಿದ್ದಾರೋ ಅಥವಾ ಪ್ರಜಾಪ್ರಭುತ್ವ ಇರಬಾರ್ದು ಅಂತ ಇವ್ರು ಬಯಸಿ ಅವರು ಆರೋಪ ಮಾಡ್ತಿದ್ದಾರೆ, ಅವ್ರ ಜೊತೆಗೆ ನೀವು ಸೇರ್ಕೊಂಡಿದ್ದೀರಿ. ನಂದೊಂದು ಪ್ರಶ್ನೆ ಇದೆ, ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೊರಟಿರೋರು ಯಾರು? ಅವ್ರ ಪ್ರಕಾರ ಬಿಜೆಪಿ ಅವರು. ಅವ್ರ ಪ್ರಕಾರಗಳು 1000 ಬರ್ತವೆ. ಒಂದು ನಿಮಿಷ, ಒಂದು ನಿಮಿಷ ನನ್ನ ಮಾತಾಡ್ಲಿಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಅವ್ರ ಪ್ರಕಾರ 100 ವಿಚಾರಗಳು ಬರ್ತವೆ. ಈಗ ಹೇಳಿದ್ರು ಏನೋ ಫೈನಾನ್ಷಿಯಲ್ಸ್ ಬಾಂಡ್ ಬಗ್ಗೆ ಹೇಳಿದ್ರು. ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವ್ರು 30ನೇ ತಾರೀಕು. ಸುಪ್ರೀಂ ಕೋರ್ಟ್ ಅಂದರೆ ಇಟ್ಸ್ ಎ ಸುಪ್ರೀಂ, ಈ ದೇಶದ ಕಾನೂನು ವ್ಯವಸ್ಥೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ಮೇಲೆ ಎಲ್ಲರೂ ಕೇಳಬೇಕಾದ್ದು ಈ ದೇಶದ ಕಾನೂನಿಗೆ ಗೌರವಿಸಬೇಕಾದಂಥ ವಿಚಾರ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದ್ಮೇಲೆ ಬೇರೆಯವ್ರು ಮಾತಾಡ್ಲಿಕ್ಕೆ ಅಧಿಕಾರ ಇರ್ತದ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕು. ಆಮೇಲೆ ಇವ್ರು ಮಾಡ್ಕೊಂಡಿರೋಂಥ INDA ಒಕ್ಕೂಟ ಇವತ್ತು ಒಂದು ಹಿಡಿತಕ್ಕೆ ಸಿಗ್ತಾ ಇಲ್ಲ ಅವರಿಗೆ. ಅವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಪಾಪ ಒಂದು ಒಳ್ಳೆ ಒಕ್ಕೂಟ ಮಾಡ್ಕೊಂಡ್ರು 2 ವರ್ಷದ ಮುಂಚೆ, 1.5 ವರ್ಷದ ಮುಂಚೆನೆ. ಆದ್ರೆ ಅಲ್ಲಿದ್ದಂಥವರೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ಒಕ್ಕೂಟ ನೀವು ಸೇರಿದ್ರೆ ಅವ್ರ ಪ್ರಕಾರ ನಾನು ಹೇಳ್ತೀನಿ ಕೇಳಿ, ಅವ್ರ ಪ್ರಕಾರ ಒಳ್ಳೆ ಒಕ್ಕೂಟ ಮಾಡ್ಕೊಂಡ್ರು. ಅವ್ರು ಒಕ್ಕೂಟ ಮಾಡ್ಕೊಂಡಿದ್ದು ಪಾಪ ಅವ್ರ ಒಕ್ಕೂಟ ಹಿಡ್ತಾ ಸಿಗ್ತಾ ಇಲ್ಲ. ಯಾಕೆ? ಅವ್ರದೇ ಪಕ್ಷದವ್ರು ಮಾಡಿದಂಥ ಹಗರಣಗಳನ್ನ ಅವ್ರ ಜೊತೆಲಿ ಇದ್ದವ್ರ ಮೇಲೆ ಅವರೇ ಮಾಡಿದ ಆರೋಪಗಳು ಇವತ್ತು ತನಿಖೆಗೆ ಬಂದಿದ್ದಾವೆ. ಅರವಿಂದ್ ಕೇಜ್ರಿವಾಲ್ ಅವ್ರ ವಿಚಾರಕ್ಕೆ ಬಂದ್ರಿ. ಒಂದು ಕಾನೂನನ್ನು ಗೌರವಿಸಬೇಕಾಗಿರೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಒಬ್ಬ ಮುಖ್ಯಮಂತ್ರಿ ಆದ ಮಾತ್ರಕ್ಕೆ ಒಂದು ಇಡಿ ಕೊಟ್ಟಂಥ 9 ನೋಟಿಸ್ಗೂ ನೀವು ರಿಪ್ಲೈ ಕೊಡ್ದಲೆ ಬರದೇ ಹೋದರೆ ಕಾನೂನು ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ಅವ್ರು ಒಂದ್ಸತಿ ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಇವ್ರು ಹೇಳ್ತಾರಲ್ಲ,
ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ, ಈ ದೇಶದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ. ಹಿಂದೆ ಎಮರ್ಜೆನ್ಸಿ ಪೀರಿಯಡಲ್ಲಿ ಯಾವ್ಯಾವ ರೀತಿ ಆಗಿತ್ತು ಅಂತ ಹಿಂದಿನವ್ರು ಒಂದಷ್ಟು ಜನಕ್ಕೆ ಗಮನದಲ್ಲಿದೆ. ನಾವು ಪತ್ರಕರ್ತರಾದಂಥವ್ರು ಕೂಡ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಯಾವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿತ್ತು, ಈಗಿತ್ತ ಅಂತ ಅವ್ರು ಒಂದ್ಸತಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಈಗ ನಾನು ಇದು ಯಾರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ತಯಾರಿಲ್ಲ. ಅವ್ರು ಆತ್ಮಾವಲೋಕನ ಮಾಡ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಜನಗಳನ್ನ ಯಾವ್ಯಾವ ರೀತಿ ಪ್ರಜೆಗಳನ್ನ ಹಿಂಸೆ ಕೊಟ್ಟಿದ್ರು, ಯಾವ ರೀತಿ ಕರ್ಕೊಂಡೋಗಿ ಆಪರೇಷನ್ ಅವರು ಮಾಡಿದ್ರು ಅನ್ನೋದು ನೀವು ಮಾಡೋದಕ್ಕೆ ಅದು ರಹದಾರಿ ಅಲ್ಲ, ಲೈಸೆನ್ಸು ಅಲ್ಲ. ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಮಾಡ್ತೀವಿ ಅಂತ ನಾವ್ ಹೇಳ್ತಾ ಇಲ್ಲ. ನಾನ್ ನೆಹರೂನ್ ಕರ್ಕೊಂಬರ್ತಾ ಇಲ್ಲ. ಈಗ ಭವ್ಯ ಅವರೇ ಕರ್ಕೊಂಬರ್ತಾ ಇದಾರೆ ನೆಹರು ಅವ್ರನ್ನ, ಅವರೇ ಕರ್ಕೊಂಬರ್ತಾ ಇದಾರೆ, ನಾನ್ ಕರ್ಕೊಂಬರ್ತಾ ಇಲ್ಲ. ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಏನಾಯ್ತು ಅಂತ ಒಂದ್ಸತಿ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ವಿನಃ ನಾನ್ ನೆಹರೂನ ಕರೀಲಿಲ್ಲ, ರಾಜೀವ್ ಗಾಂಧಿ ಅವ್ರನ್ನ ಕರೀಲಿಲ್ಲ, ಬೋಫರ್ಸ್ ಹಗರಣನ ಕರೀಲಿಲ್ಲ, ಸ್ಕ್ಯಾಮ್ಗಳನ್ನ ಕರೀಲಿಲ್ಲ. ತನಿಖಾ ಸಂಸ್ಥೆಗಳು ಏನು ಆರ್ಡರ್ ಕೊಡ್ತಾರೋ ಅದ್ರ ರೀತಿ ನಡಿಬೇಕಾಗ್ತದೆ. ಇದೇ DK ಶಿವಕುಮಾರ್ ಅವ್ರ ಮೇಲೆ ಮೊನ್ನೆ ಕೋರ್ಟ್ ಒಂದು ಆರ್ಡರ್ ಮಾಡ್ತದೆ. ಆ ಕೋರ್ಟಲ್ಲಿ ಆರ್ಡರ್ ಮಾಡಿ ಅವ್ರಿಗೊಂದು ರಿಲ್ಯಾಕ್ಸೇಷನ್ ಕೊಡ್ತದೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಕರ್ಕೊಂಡೋಗಿದ್ದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ತಯಾರಿಲ್ಲ. ಇದು ಯಾವ ರೀತಿ ಸ್ಟ್ಯಾಂಡರ್ಡ್ಸು ಅನ್ನೋದನ್ನ ಅವರೇ ಹೇಳ್ಬೇಕಾಗತ್ತೆ. ಈಗ ನಾವು ಚರ್ಚೆ ಮಾಡೋಕ್ಕೆ ಅಂತ ಬಂದಾಗ ಎಲ್ಲರನ್ನು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಈ ದೇಶದ ಕಾನೂನನ್ನ ಹೌದು, ಈ ದೇಶದ ಕಾನೂನನ್ನ ಗೌರವಿಸಬೇಕಾಗಿದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವಿದ್ದೀವಿ. ನೀವು ಮಾತೆತ್ತರೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಬಹುಶಃ ನಮ್ಗಂತೂ ಕಾಣ್ತಾ ಇಲ್ಲ, ಅವ್ರಿಗೊಂದಷ್ಟು ಜನ ಬೆರಳೆಣಿಕೆ ಅಷ್ಟು ಜನ ಕಾಣ್ತಿದ್ಯಾನೋ ಅದನ್ನ ಪ್ರತಿಪಾದಿಸ್ಲಿ. ಈಗ ತನಿಖೆಯಾಗೋದು ಸಹಜ. ಯಾರ ಮೇಲೆ ಆರೋಪಗಳು ಬಂದಾಗಲೂ ಕೂಡ ತನಿಖೆಯಾಗತ್ತೆ. ಅರೆಸ್ಟ್ ಆಗುವಂತ ಸಮಯ ಮತ್ತು ಸಂದರ್ಭ, ಎಲೆಕ್ಷನ್ ಸಂದರ್ಭ, ಎಲೆಕ್ಷನ್ ಅನೌನ್ಸ್ ಆಗೋದಕ್ಕೆ ಇನ್ನೇನೋ ಕೆಲವು ದಿನ ಇರುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಲಾಗುತ್ತೆ. ಸೊ ಇದು ಯಾಕೋ ಅನುಮಾನವನ್ನು ಸೃಷ್ಟಿ ಮಾಡುತ್ತೆ. ಜೊತೆಗೆ ಯಾರೆಲ್ಲ ಆರೋಪಗಳನ್ನು ಎದುರಿಸ್ತಾ ಇದ್ದಂಥ ನಾಯಕರು ಬಿಜೆಪಿಗೆ ಬಂದ ಕೂಡಲೇ ಅವ್ರ ಬಗ್ಗೆ ಇಡಿ ಮೆತ್ತಗಾಗತ್ತೆ. ಇಡಿ ತನಿಖೆಯ ಹಾದಿಯೇ ಬೇರೆ ದಿಕ್ಕನ್ನು ಪಡ್ಕೊಳ್ಳುತ್ತೆ. ಇದು ಸರಿನಾ? ಇದು ಅಪಾಯಕಾರಿ ಅಲ್ವಾ ಪ್ರಜಾಪ್ರಭುತ್ವಕ್ಕೆ ಅಂತ ಅವ್ರ ಪ್ರಶ್ನೆ ಇರೋದು. ನೋಡಿ, ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾಗಿರೋದು ಮನಸ್ಥಿತಿ ಯಾರ್ದು ಅಂತಂದರೆ, ಈಗ ಯಾರು ವಿರೋಧ ಪಕ್ಷದಲ್ಲಿರುವಂತಹ ನಾಯಕರ ಒಂದು ದುಸ್ಥಿತಿಗಳು ಹಾಗೂ ಮನಸ್ಥಿತಿಗಳು. ಅವರು ವಿದೇಶಿ ನೆಲಕ್ಕೆ ಹೋಗ್ಬಿಟ್ಟು ನಮ್ಮ ದೇಶದ ವಿರುದ್ಧವಾಗಿ ಮಾತಾಡ್ತಾರೆ. ಅದು ಪ್ರಜಾಪ್ರಭುತ್ವಕ್ಕೆ ಆತಂಕ ಅಲ್ವಾ? ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಬಹುಮತ ತಗೊಂಡು ಪ್ರಚಂಡ ಬಹುಮತದೊಂದಿಗೆ ಪ್ರಧಾನಿಯಾಗಿ ಈ ದೇಶಕ್ಕೆ ಕಾರ್ಯದಕ್ಷತೆಯಿಂದ ಆಡಳಿತ ದಕ್ಷತೆಯಿಂದ ಆಡಳಿತ ಕೊಡ್ತಾ ಇರೋದನ್ನ ನೋಡಿ ಸಹಿಸ್ಕೊಳ್ಳಾರ್ದ ನೀವು ಪ್ರಜಾಪ್ರಭುತ್ವಕ್ಕೆ ಆತಂಕ ಅಂತ ಹೇಳ್ತೀರಿ. ಸೆಕೆಂಡ್, ನೀವು ಹೇಳಿದ್ರಿ ಅವರ ಟೈಮಿಂಗ್ ಅಂತ ಹೇಳ್ತೀರಿ. ಅವ್ರ ಬಗ್ಗೆ ಅವರ ಒಂದು ಆಪಾದನೆ ಆಗಿರೋದು ಅದು ಮನೀಶ್ ಸಿಸೋಡಿಯಾ ಅವರನ್ನ ಜೈಲಿಗೆ ಕಳಿಸಿದಾಯ್ತು. ಅಂದ್ರೆ ಅವರ ಬಗ್ಗೆ ಆಪಾದನೆ ಸಾಬೀತಾದ್ಮೇಲೆ ಚುನಾವಣೆ ಇನ್ನು ನಾನು ತಿಂಗಳು ಇರುವಾಗಲೇ ಕರ್ನಾಟಕದ ಒಂದು ಉದಾಹರಣೆ ನಿಮ್ಮ ಮುಂದೆ ಇಡ್ತೀನಿ. ರಾಜ್ಯಸಭಾ ಎಲೆಕ್ಷನ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಗುಜರಾತ್ ಅಲ್ಲಿ ಒಂದು ಸ್ವಲ್ಪ ಬೆಳವಣಿಗೆ ಆಗ್ತಾ ಇದೆ. ಅಹಮದ್ ಪಟೇಲ್ ಅವರು ಗೆಲ್ಲಬೇಕಿತ್ತು. ದಿವಂಗತ ಅಹಮದ್ ಪಟೇಲ್ ಅವರನ್ನ ಆ ಶಾಸಕರನ್ನೆಲ್ಲ ಇಲ್ಲಿ ಕರ್ಕೊಂಡು ಬರ್ತಾರೆ. ಅವತ್ತೇ DK ಶಿವಕುಮಾರ್ ಅವ್ರ ಮೇಲೆ IT ರೇಡ್ ಆಗುತ್ತೆ. ಸೊ ಇದು ಏನನ್ನು ಸೂಚಿಸುತ್ತೆ ಅಂದ್ರೆ ಎಲೆಕ್ಷನ್ಗೂ IT ರೇಡ್ಗಳಿಗೂ ED ರೇಡ್ಗಳಿಗೂ ಸಂಬಂಧವನ್ನು ಕಲ್ಪಿಸ್ತಾ ಇಲ್ವಾ? ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡಿಪಾರ್ಟ್ಮೆಂಟ್ ಎಲ್ಲ ಸ್ವಾಯತ್ತತೆ ಇರುವಂತಹ ಸಂಸ್ಥೆಗಳು. ಅದು ಯಾರ ಒಂದು ನೇರವಾಗಿ ಕೈ ಕೆಳಗಡೆ ಇಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇದ್ವು. BJP ಅಧಿಕಾರಕ್ಕೆ ಬಂದಾಗ್ಲೂ ಕೆಲಸ ಮಾಡುತ್ತವೆ. ಅಧಿಕಾರಿಗಳು ರಾಜಕಾರಣದಿಂದ ಹೊರತಾಗಿ ಅವ್ರ ಹತ್ರ ಅಟಾನಮಿ ಇರುತ್ತೆ, ಸ್ವಾಯತ್ತತೆ ಇರುತ್ತೆ. ಅವರು ಯಾವ ವ್ಯಕ್ತಿಗಳ ಮೇಲೆ ಅವರು ರೈಡ್ ಮಾಡಬೇಕು, ಯಾರ ವ್ಯಕ್ತಿಗಳ ಮನೆಗೆ ಹೋಗ್ಬೇಕು, ಯಾರ ವ್ಯಕ್ತಿಗಳ ವಿರುದ್ಧ ಅವರು FIR ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರು ಸ್ವತಂತ್ರವಾಗಿ ಕೆಲಸ ನೀವು ಆರೋಪ ಮಾಡಿಕೊಂಡೇ ರಾಜಕಾರಣ ಮಾಡಿದವರು. ಹೌದು. ನೀವು ವಿರೋಧ ಪಕ್ಷದಲ್ಲಿದ್ದಾಗ BJP CBI ವಿರುದ್ಧ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಟೀಕೆ ಮಾಡ್ತಾ ಬಂದವರು. ಅವರೀಗ ಆರೋಪ ಮಾಡ್ತಿದ್ದಾರೆ ಅಂತಂದ್ರೆ ಅದು ತಪ್ಪು ಅಂತ ನಾನು ಹೇಳಲ್ಲ. ನೀವು ಮಾಡಿದಿರಿ ಅದನ್ನ. ನೋಡಿ, ಅವರ ಒಂದು ರೆಜಿಮ್ ಅಲ್ಲಿ UPA 1 and 2 ಅಲ್ಲಿ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿದಷ್ಟು ಯಾವ ಸರ್ಕಾರಗಳು ಮಾಡಿಲ್ಲ. 10 ವರ್ಷ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿ ಸ್ವಾಯತ್ತತೆ ಇರುವಂತಹ ಸಂಸ್ಥೆಗಳನ್ನ ತಮ್ಮ ಒಂದು ವೈಯಕ್ತಿಕ ಲಾಭಕ್ಕೆ ಬೆಳೆಸ್ಕೊಂಡ್ರು. ಹಂಗಾಗಿ ಅವರು ಹೇಳ್ತಾ ಇದ್ದೀವಿ. ಪ್ರಶ್ನೆ ರೈಸ್ ಆಗುತ್ತೆ. ಲಕ್ಷ್ಮಿ ಅವರು ಮಾತನಾಡಿದ್ರು, ತನಿಖಾ ಸಂಸ್ಥೆಗಳು ಅವ್ರಗಳ ಕೆಲಸವನ್ನು ಮಾಡ್ತವೆ. ಸುಖ ಸುಮ್ಮನೆ ತನಿಖಾ ಸಂಸ್ಥೆಗಳ ಮೇಲೆ ಬ್ಲೇಮ್ ಮಾಡಲಾಗುತ್ತೆ. ನೀವು ಸುಪ್ರೀಂ ಕೋರ್ಟ್ ಆಗ ಕೋರ್ಟ್ ಮಾಡಿದ್ರಿ. ಸುಪ್ರೀಂ ಕೋರ್ಟ್ನಾಗ ಇನ್ನೊಂದು ವಿಚಾರವನ್ನು ನಾನು ಕೋರ್ಟ್ ಮಾಡ್ತೀನಿ. UPA ಸರ್ಕಾರ ಇದ್ದಾಗ ಇದೇ CBIಯನ್ನ ಪಂಜರದ ಗಿಳಿ ಅಂತ ಸುಪ್ರೀಂ ಕೋರ್ಟ್ ಕರೀತು. ನಿಮ್ಮ ಆಡಳಿತ ಆಯ್ತು. ಪಂಜರದ ಗಿಳಿ CBI ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದು. ಸೊ ನೀವೀಗ ಅವರನ್ನ ಬ್ಲೇಮ್ ಮಾಡ್ತೀರಿ ಅಥವಾ ಆರೋಪ ಮಾಡ್ತೀರಿ, ನಿಮ್ಗೆ ಯಾವ ನೈತಿಕತೆ ಇದೆ? UPA ಸಮಯದಲ್ಲಿ ನಡೆದಂತಹ IT ED ರೇಡ್ಗಳಿದ್ದಾವಲ್ಲ, ಅದು ಪೊಲಿಟಿಷಿಯನ್ಸ್ ಮೇಲೆ, ಅಂದರೆ ರಾಜಕೀಯ
ಏನು ವ್ಯಕ್ತಿಗಳ ಮೇಲೆ ನಡೆದಂತಹ ರೇಡ್ಗಳಲ್ಲಿ 2004ರಿಂದ 13ವರೆಗೂ ನಾನು 14ವರೆಗೂ ನಾನು ಹೇಳ್ತಾ ಇರೋದು 49% UPA ಅಲಯನ್ಸ್ ಮೆಂಬರ್ಸ್ ಇದಾರಲ್ಲ ಅವ್ರ ಮೇಲೆ ನಡೆದಿದೆ. 51% ಅಪೋಸಿಷನ್ ಮೇಲೆ ನಡೆದಿರೋದು. ನರೇಂದ್ರ ಮೋದಿ ಅವ್ರು ಬಂದಾಗಿಂದ 90+% ರೇಡ್ಗಳು ನಡೆದಿರೋದು ಅವರ ಜೊತೆ ಅಲಯನ್ಸ್ ಅಲ್ಲಿ ಇಲ್ಲದೆ ಇರುವಂತಹ ಲೀಡರ್ಸ್ ಮೇಲೆ. ಅವ್ರು ಕೇಳಿದ್ರೆ ಹೇಳ್ತಾರೆ ಯಾರು ಕಳ್ಳರು ಅವ್ರ ಮೇಲೆ ರೇಡ್ ಆಗುತ್ತೆ. ಸೊ ಈಗ ಅದನ್ನೇ ನಾನು ಕೇಳ್ತಾ ಇರೋದು, ಅದು ಯಾಕೆ ಅಂತ ಹೇಳ್ತೀನಿ. ಕಳ್ಳರ ಮೇಲೆ ರೇಡ್ ಆಗುತ್ತೆ, ಕಳ್ಳರಿಗೆ 2 ಆಪ್ಷನ್ ಇರುತ್ತೆ, ಜೈಲ್ಗೆ ಹೋಗೋದು, ಬಿಜೆಪಿ ಸೇರೋದು. 2 ಆಪ್ಷನ್ ಕೊಡೋದವರು ಎಲ್ಲರೂ ಬಿಜೆಪಿ ಸೇರ್ತಾರೆ. ಅರ್ಥ ಏನು? ಬಿಜೆಪಿ ತುಂಬಾ ಈಗ ಕಳ್ಳರಿದ್ದಾರೆ, ಆವಾಗ ಬಿಜೆಪಿ ಮೇಲೆ ರೇಡ್ ನೀವು ಆಗಲ್ಲ. ಕಳಿಸ್ಕೊಟ್ಟಿದ್ದೀರಿ ಅಂತನಾ? ಕಳಿಸ್ಕೊಟ್ಟಿದೀವ ಇದೀವ ಅದಲ್ಲ ನನ್ನ ಪ್ರಶ್ನೆ. ನಾನು ಹೇಳ್ತಾ ಇರೋದು ಬಿಜೆಪಿ ಯಾವ ರೀತಿ ಮಾಡ್ತಿದೆ ಅಂದ್ರೆ, ಬಿಜೆಪಿಯಲ್ಲಿ ಇರುವಂತಹ ರಾಜಕೀಯದವರ ಮೇಲೆ ಯಾವುದೇ ಒಂದು ರೇಡ್ ಆಗ್ತಾ ಇಲ್ಲ. ವ್ಯಾಲಿಡ್ ಪಾಯಿಂಟ್ ರಾಜು ಗೌಡ್ರೆ. ಈಗ ಬೆದರಿಸೋದು ರಾಜಕೀಯವಾಗಿ ತನಿಖಾ ಏಜೆನ್ಸಿಗಳನ್ನು ಬಳಸಿ ಯಾರೋ ಒಬ್ಬ ಪ್ರಬಲ ನಾಯಕ ಇರ್ತಾನೆ. ಫಾರ್ ಎಕ್ಸಾಂಪಲ್ DK ಶಿವಕುಮಾರ್ 120B ಹಾಕಿದ್ರು, ಕ್ರಿಮಿನಲ್ ಕಾನ್ಸ್ಪಿರಸಿ. ಸುಪ್ರೀಂ ಕೋರ್ಟ್ ತೆಗೆದು ಅದು ಸರಿಯಲ್ಲ, ಸಮಂಜಸ ಅಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನುವಂತ ಅನುಮಾನ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ರಕ್ಷಿತ್, ಇಲ್ಲಿ ಒಂದು ವಿಚಾರನ ಸೊ ಇದು ಭವ್ಯ ಅವರು ಹೇಳಿದ್ರಲ್ಲಿ ಅಲ್ಲ, ಇಲ್ಲಿ ಒಂದು ವಿಚಾರನ ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ನಾನು ಕೋರ್ಟ್ನಲ್ಲಿ ಹೋದಂಥ ಕೇಸ್ಗಳಲ್ಲಿ ಸುಮಾರು 150 ಕೇಸ್ ಹೋದರೆ ಅದರಲ್ಲಿ ಸಕ್ಸಸ್ ರೇಟ್ ಏನಾಗಿದೆ ಅಂದರೆ 5ರಿಂದ 10 ಕೇಸು. ಎಸ್ಪೆಷಲಿ ಅವರು ಕಾನೂನಲ್ಲಿ FIR ಮಾಡ್ತಾರೆ, ಚಾರ್ಜ್ ಶೀಟ್ ಮಾಡ್ತಾರೆ, ಅದ್ರಲ್ಲಿ ತೊಡಕುಗಳನ್ನ ಸಣ್ಣ ಸಿಂಪಲ್ ತೊಡಕುಗಳನ್ನ ಹುಡುಕೊಂಡು ಕೇಸ್ಗಳು ಡಿನೇ ಆಗ್ತಾ ಇರೋದು ನಮಗೂ ಗೊತ್ತು. ಭವ್ಯ ಅವರು ಹೇಳಿದ್ರು BJPಲಿರೋರ ಮೇಲೆ, BJPಗೆ ಯಾರು ಬರಲ್ಲ ಅನ್ನೋರ ಮೇಲೆ ಕೇಸ್ ಆಗ್ತಾ ಇದ್ದಾರೆ ಅಂತ. ನಾವು 1-2 ಉದಾಹರಣೆಗಳನ್ನ ಅವ್ರಿಗೆ ಕೊಡ್ತೀನಿ, ಬಹುಶಃ ಅದು ಗೊತ್ತಿಲ್ಲ ಅನ್ಸುತ್ತೆ. ದಾವಣಗೆರೆ GM ಸಿದ್ದೇಶ್ವರ ಮನೆ ಮೇಲೆ IT ರೇಡ್ ನಡೀತು, ತಮಗೂ ಗೊತ್ತಿರಬೇಕು. ಇಂಥವು ಸಾಕಷ್ಟು ರೇಡ್ಗಳು ಇಡೀ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರ ಮೇಲೆ ರೇಡ್ ಆಗಿ GM ಸಿದ್ದೇಶ್ವರ ಅವರು. ಯಾಕೆ ಅದನ್ನ ಬಿಟ್ಟು ಉಳಿದ ಹೆಸರನ್ನ ಹೇಳಿ ರಾಜು ಗೌಡ್ರೆ. ಯಾಕೆ ಇನ್ನೊಂದು ಹೆಸರು ಹೇಳಿ ಅಂತ ಕೇಳ್ತಾರೆ. ಅಲ್ಲಿಂದ ಆಚೆಗೆ ಅಡಕೆ ಕೇಸ್ನಲ್ಲಿ ಒಂದಾಯ್ತು, ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಮೇಲೆ. ಇವತ್ತು ಅವ್ರ ಮೇಲೆ ಕೇಸ್ ಇದೆ. ನೀವೇ ಮಾಧ್ಯಮಗಳಲ್ಲಿ ಚರ್ಚೆ ಮಾಡಿದ್ರಿ, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ. ಕಡೆಗೆ ಅರೆಸ್ಟ್ ಮಾಡಿದ್ರು, ಒಳಗಡೆನೂ ಇದ್ರು, ಆಮೇಲೆ ಆಚೆನೂ ಬಂದ್ರು, ಅವ್ರ ಮಗನ ಮೇಲೂ ಕೇಸ್ ಆಯ್ತು. ಇಂಥವೆಲ್ಲ ಆಗ್ತಾ ಇರ್ತವೆ ನೋಡಿ. ಇನ್ಕಮ್ ಟ್ಯಾಕ್ಸು, ED, ಸುಪ್ರೀಂ ಕೋರ್ಟು, ಇದು ಯಾವ ಒಂದು ಸರ್ಕಾರದ ಅಂಡರ್ನಲ್ಲಿ ಬರಲ್ಲ. ಪ್ರಚಾರ ಮಾಡಲಿಕ್ಕೆ, ಮಾತಾಡಲಿಕ್ಕೆ 108 ಮಾತಾಡ್ತಾರೆ, ಆದರೆ ಆ ಸಂಸ್ಥೆಗಳು ಉತ್ತರ ಕೊಡಲ್ಲ. ಇವ್ರುಗಳಿಗೆ ಯಾರಿಗೂ ಉತ್ತರ ಕೊಡಲ್ಲ. ಇವರು CBIನ ಕೂಡ ಕೋರ್ಟ್ ಕೂಡ ಕರೆದಿತ್ತು ಅಂದಂಥ ಸಂದರ್ಭದಲ್ಲಿ ಇವ್ರ ಸರ್ಕಾರಗಳು, ಮನಮೋಹನ್ ಸಿಂಗ್ ಅವರು ಕೂಡ ಪಾಪ ಈ ದೇಶ ಕಂಡ ಅತ್ಯುನ್ನತ ಪ್ರಧಾನಿ, ನಾನು ಅವ್ರನ್ನ ಒಪ್ಕೊತೀನಿ. ಅವರ ಆರ್ಥಿಕ ನೀತಿ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಅವರೂ ಕೂಡ ಇಷ್ಟೆಲ್ಲ ಮಾತು ಬಂದಾಗ ಆ CBI ವಿಚಾರ ಆಗಲಿ, ED ವಿಚಾರ ಆಗಲಿ, ಇನ್ಕಮ್ ಟ್ಯಾಕ್ಸ್ ವಿಚಾರ ಆಗಲಿ ಮಾತಾಡಲಿಲ್ಲ. ಆಮೇಲೆ ಒಂದು ನಿಮಿಷ, ಅವತ್ತಿನ ಕಾಲಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಎಷ್ಟಿದ್ರು? ಇವತ್ತಿನ ಕಾಲಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಎಷ್ಟಾಗಿದ್ದಾರೆ? ಇವತ್ತಿನ ರೀತಿ ನೀತಿಗಳೇನಾಗಿದ್ದಾವೆ, ಬೆಳವಣಿಗೆ ಏನಾಗಿದೆ ನೋಡಿ. ಅವತ್ತಿನ ಕಾಲಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ತುಂಬಾ ಕಮ್ಮಿ ಇದ್ರು. ಮೋರ್ ದೆನ್ ನಿಮಗೆ 1 ಕೋಟಿ ದಾಟಿರ್ಲಿಲ್ಲ. ಇವತ್ತು 4 ಕೋಟಿ ದಾಟಿದೆ. 4 ಕೋಟಿಲಿ 40 ಜನ ಬಂದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ದೇಶದ ಅಭಿವೃದ್ಧಿ ವಿಚಾರದಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. IT ರೇಡು ಅಥವಾ ED ರೇಡು ಆಯ್ತು, ಆ ನಂತರ ತನಿಖೆ ಆಯ್ತು. ತನಿಖೆಯಲ್ಲಿ ತಪ್ಪಿತಸ್ಥನಲ್ಲವೋ ಆ ನಂತರ ಪ್ರೂವ್ ಆಗುತ್ತೆ. IT ರೇಡ್ಗಳನ್ನ, ED ರೇಡ್ಗಳನ್ನ ಹಿಡ್ಕೊಂಡು ದೇಶ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಸಂವಿಧಾನ ಅಪಾಯ, ಹೆಂಗೆ ಅದನ್ನು ವ್ಯಾಖ್ಯಾನ ಮಾಡ್ತೀರಿ ಸರ್? ಅದು ಒಂದನ್ನೇ ಹಿಡ್ಕೊಂಡು ಹೇಳ್ತಿಲ್ಲ ನಾವು, ಅದು ಒನ್ ಆಫ್ ದ ಇಶ್ಯೂಸ್ ಅಷ್ಟೇ. ಇವಾಗ ಅದಕ್ಕೆ ಮುಂಚೆ ನಾನು JDS ವಕ್ತಾರರು ಹೇಳಿದ ಒಂದು ವಿಷಯ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಹತಾಶರಾಗಿದ್ದಾರೆ ಕಾಂಗ್ರೆಸ್ ಅವರು ಅಂತ. ಎಲ್ಲರಿಗೂ, ಇಡೀ ಕರ್ನಾಟಕಕ್ಕೆ ಗೊತ್ತು ಯಾರು ಹತಾಶರಾಗಿರೋದು ಹೋದ ಸಲದ ಅಸೆಂಬ್ಲಿ ಎಲೆಕ್ಷನ್ ಇಂದ ಅಂತ. ಎಲ್ಲದಕ್ಕಿಂತ ನಂಗೆ ತುಂಬಾ ನೋವಾಗಿದೆ ಏನು ಅಂದ್ರೆ, ಇವತ್ತು ಮಾಜಿ ಪ್ರಧಾನಮಂತ್ರಿಗಳಲ್ಲಿ ಮನಮೋಹನ್ ಸಿಂಗ್ ಸರ್ ಬಿಟ್ರೆ ದೇವೇಗೌಡ ಸರ್ ಒಂದು ಉತ್ತಮ ಪೊಸಿಷನ್ ಅಲ್ಲಿ ಇದ್ದಾರೆ. ಇವತ್ತು ದ ಮೋಸ್ಟ್ ರಿಲಿವೆಂಟ್ ಪೊಲಿಟಿಷಿಯನ್ಸ್ ಇವರಿಬ್ರು. ಆದ್ರೂ ಬಂದು ಒಂಥರ ನಮಗೂ ಎಲ್ಲ ಒಂದು ಅಭಿಮಾನ ಸರ್, ನಮ್ಮ ರಾಜ್ಯದಿಂದ ಮೊದಲನೇ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಅಂತ. ಆದ್ರೂ ಬಂದು ಇವತ್ತು ಯಾಕೋ ಅವರು JDS ಬಗ್ಗೆ ಮಾತಾಡದೆ ಅವರ ಒಂದು ಕೋಮು ವಿರೋಧಿ ತತ್ವವನ್ನು ಮರೆತು ನರೇಂದ್ರ ಮೋದಿ ಅವ್ರನ್ನ ನೋಡ್ಕೊಂಡು ವೋಟ್ ಹಾಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ.
ಸೊ ಯಾವ ಪಕ್ಷ ಹತಾಶರಾಗಿರೋದು? ಇಲ್ಲ, ಸತ್ಯ ಜೆಡಿಎಸ್ ಅಲ್ಲ, ಪಕ್ಷ, ಸತ್ಯ ಹೇಳಕ್ಕೆ ಕಾಂಗ್ರೆಸ್ ಇರೋ ಪಕ್ಷ ವಿಚಾರ ಅಲ್ಲ. ಇಡೀ ದೇಶದ ಚರ್ಚೆ ಆಗ್ತಾ ಇರೋದು. ಭವ್ಯ ಅವ್ರು ಯಾಕೆ ಈ ತರ ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತಾಯಿಲ್ಲ. ಇಡೀ ದೇಶದ ಜನ ಮಾತಾಡ್ತಾರ ವಿಚಾರ ಅವ್ರು ಹೇಳಿದ್ದಾರೆ. ಅದನ್ನು ತಪ್ಪು ಅಂದ್ರೆ ಒಬ್ಬ ಪ್ರಧಾನಿ ಇವ್ರಿಗೆ ಉತ್ತರ ಕೊಡಬೇಕು ಅನ್ನೋ ಪರಿಸ್ಥಿತಿ ಬಗ್ಗೆ ಹೇಳಿದ್ರು. ಸುಪ್ರೀಂ ಕೋರ್ಟ್ ಇಸ್ ದ ಟಾಪ್ ಮೋಸ್ಟ್, ಆಫ್ ಕೋರ್ಸ್ ಇಟ್ಸ್ ದ ಮೋಸ್ಟ್ ಪವರ್ಫುಲ್. ಅವ್ರು ಹೇಳಿದ್ಮೇಲೆ ಕೊಡ್ಲೇಬೇಕು ಡೀಟೇಲ್ಸ್ ನ. ಅದನ್ನೇ ನಾನು ಹೇಳ್ತಾ ಇರೋದು. ಸುಪ್ರೀಂ ಕೋರ್ಟ್ ಫಸ್ಟ್ ಟೈಮೇ ಒಂದು ಡೆಡ್ ಲೈನ್ ಕೊಟ್ಟು ಸಬ್ಮಿಟ್ ಮಾಡಿ ಅಂದ್ರೆ 2 ದಿನಕ್ಕೆ ಮುಂಚೆ ಬಂದು ನಿಮಗೂ ಬಂದಿದೆ ಅದು ಮೋಸ್ಟ್ಲಿ ಮತ್ತೆ ಬಿಜೆಪಿಗೆ 6,000 ಕೋಟಿ ಹೋಗುತ್ತಲ್ಲ. ಇಲ್ಲಿ ಡಿಫರೆನ್ಸ್ ಏನ್ ಗೊತ್ತಾ ಸರ್? ಈ ಎಲೆಕ್ಟೋರಲ್ ಬಾಂಡ್ಸ್ SBI ಇಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಆಕ್ಸೆಸ್ ಇರೋದು ಯಾರಿಗೆ? ಇವತ್ತು ಸರ್ಕಾರದಲ್ಲಿ ಇರೋರು ಯಾರು? ಸೊ ಇನ್ಫ್ಲೂಯೆನ್ಸ್ ಮಾಡುವಂತಹ ಪವರ್ ಇರೋರು ಯಾರು? ಹೌದು, 1,400 ಕೋಟಿ ನಮಗೂ ಕೊಟ್ಟಿದ್ದಾರೆ ಜನ. ಅದ್ರ ಬದಲಾಗಿ ನಾವು 3 ದಿನದಿಂದ ರೇಡ್ ನಡೆಯುತ್ತೆ. 3 ದಿನ ಆದ್ಮೇಲೆ ಆ ಕಂಪನಿಯವ್ರು ಬಂದು ಬಾಂಡ್ ತಗೋತಾರೆ. ಲಕ್ಷ್ಮಿ ಯಾರಿಗೋಗುತ್ತೆ ಆ ಬಾಂಡ್? ಬಿಜೆಪಿಗೆ ಹೋಗುತ್ತೆ. ಇದನ್ನ ಹೇಳಿ. ಅಂದ್ರೆ ಸರ್ಕಾರದ ಮೆಕ್ಯಾನಿಸಮ್ ಇದೆಯಲ್ಲ, ಅಧಿಕಾರಶಾಹಿ ವ್ಯವಸ್ಥೆ ಅಥವಾ ಕಾರ್ಯಾಂಗ, ಈ ಕಾರ್ಯಾಂಗವನ್ನು ವ್ಯವಸ್ಥಿತವಾಗಿ ಬಳಸಿಕೊಳ್ತಾ ಇದೆ ಬಿಜೆಪಿ. ತನಗಾಗದವರ ವಿರುದ್ಧ ಅಥವಾ ತನಗೆ ಬೇಕಾದಂತ ವ್ಯವಸ್ಥೆಯನ್ನು ಕಾರ್ಯಾಂಗದ ಮುಖಾಂತರ ಮಾಡ್ಕೊಳ್ತಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದು ನಿಜ ಅಲ್ಲ. ಈಗ ಅವ್ರು ಹೇಳಿದ್ರು ಎಲೆಕ್ಟೋರಲ್ ಬಾಂಡ್ ಅಂತ ವಿಚಾರ ಹೇಳಿದ್ರು. ಬಿಜೆಪಿಗೆ ಜಾಸ್ತಿ ಬಂದಿರೋದು ಅಂತ ಹೇಳಿದ್ರು. ಅಫ್ಕೋರ್ಸ್ ಈಗ ಕಳೆದ 10 ವರ್ಷಗಳಲ್ಲಿ, ಮುಂದಿನ 30 ವರ್ಷಗಳಲ್ಲಿ ಈ ದೇಶದ ಜನತೆ ನಂಬುವಂತಹ ಪಕ್ಷ ಬಿಜೆಪಿ. ಪ್ರತಿಯೊಬ್ಬ ಭಾರತೀಯನ ಕನಸು ಕೂಡ ಬಿಜೆಪಿ. ಇವತ್ತು ಯಾಕೆ ಬಿಜೆಪಿ ಬೇಕು ಅಂತಂದ್ರೆ ನಮ್ಮ ದೇಶ ಉಳಿಬೇಕು, ನಮ್ಮ ದೇಶದ ಸಂವಿಧಾನ ಉಳಿಬೇಕು, ನಮ್ಮ ದೇಶ ಪ್ರಗತಿಪರದ ಪಥದಲ್ಲಿ ಸಾಗಬೇಕು. ಇವತ್ತು ನಮ್ಮ ದೇಶ ಇಡೀ ಪ್ರಪಂಚದಲ್ಲ 5ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಸಂವಿಧಾನಕ್ಕೆ ಕಂಟಕನ? ಇವತ್ತು ನಮ್ಮ ಭಾರತ ದೇಶ ಎಲ್ಲ ಜಾಗತಿಕ ಬದಲಾವಣೆಗಳ ನಡುವೆನೂ ಕೂಡ, ಜಾಗತಿಕ ಅಸಮಾಧಾನ ಸ್ಥಿತಿಗಳ ಮಧ್ಯೆನೂ ಕೂಡ ಇವತ್ತು ಒಳ್ಳೆ ಆರ್ಥಿಕತೆ ಆಗಿದೆ. ಆರ್ಥಿಕ ಹಿಂಜರಿತನ ಇಲ್ಲ, ಎಕನಾಮಿಕ್ ರಿಸೆಷನ್ ಇಲ್ಲ. ಎಂತೆಂಥ ರಾಷ್ಟ್ರಗಳು ಆರ್ಥಿಕ ವ್ಯವಸ್ಥೆಯಿಂದ ನಲಿಗಿ ಹೋದ್ವು. ಪೋಸ್ಟ್ ಕೋವಿಡ್ ಆಗಿರ್ಬೋದು, ರಷ್ಯಾ ಯುಕ್ರೇನ್ ವಾರೇ ಆಗಿರ್ಬೋದು. ಇವತ್ತು ಭಾರತ ದೇಶನ ವಿಶ್ವ ಮಟ್ಟದಲ್ಲಿ ದೊಡ್ಡಣ್ಣನ ಥರ ನೋಡ್ತಾರೆ. ಗ್ಲೋಬಲ್ ಫೋರಮ್ಸ್ಗಳಲ್ಲೆಲ್ಲ ಭಾರತ ದೇಶವನ್ನು ಅತ್ಯಂತ ಹಿರಿಮೆಯಿಂದ ನೋಡ್ತಾರೆ. ಅದು ಭಾರತ ದೇಶದ ಸಂವಿಧಾನಕ್ಕೆ ಕಂಟಕನ? ಅದ್ರ ಬಗ್ಗೆ ಹೆಮ್ಮೆಯಿಂದ ಪ್ರತಿಯೊಬ್ಬ ಭಾರತೀಯನೂ ಮಾತಾಡಬೇಕು. ಅವರು ಕಾಂಗ್ರೆಸ್ ಆಗಲಿ, ಬೇರೆ ಯಾವುದೇ ಪಕ್ಷದವರಾಗಲಿ. ಇವತ್ತು ನಮ್ಮ ದೇಶದ ಒಂದು ಇಮೇಜ್ ಏನಾಗಿರ್ಬೋದು, ನಮ್ಮ ದೇಶದ ಒಂದು ಗರಿಮೆ ಏನಾಗಿರ್ಬೋದು, ವಿಶ್ವ ಭೂಪಟದಲ್ಲಿ ಮಿಂಚ್ತಾ ಇದ್ದಾಗ ನಮ್ಮ ದೇಶದ ಬಗ್ಗೆ ಅಭಿಮಾನದಿಂದ ಮಾತಾಡ್ಬೇಕೇ ವಿನಃ ನಮ್ಮ ಸಂವಿಧಾನಕ್ಕೆ ಕಂಟಕ ಬಂತ? ಅದರಿಂದ ಸಂವಿಧಾನ ಉಳಿಯಲ್ಲ ಅಂತ ಜನರನ್ನ ಹೆದರಿಸ್ತಾ ಇರೋದ ಕಾಂಗ್ರೆಸ್. ಸರ್, 3 ವಿಷಯ ಲಕ್ಷ್ಮಿ ಅವ್ರು ಮಾತಾಡಿದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಎಲೆಕ್ಟೋರಲ್ ಬಾಂಡ್ಸ್ ಅಲ್ಲಿ ಬಿಜೆಪಿಗೆ ಸಿಕ್ಕಿರುವಂತಹ ಟಾಪ್ ಮೋಸ್ಟ್ 5 ಜನ ಇದಾರಲ್ಲ, ಹೈಯೆಸ್ಟ್ ಪೇಡ್, ಅದರಲ್ಲಿ 3 ಜನರ ವಿರುದ್ಧ 2-3 ದಿವಸದ ಹಿಂದೆ ಅವ್ರು ಎಲೆಕ್ಟೋರಲ್ ಬಾಂಡ್ ಖರೀದಿ ಮಾಡಿ ಬಿಜೆಪಿಗೆ ಕಾಂಟ್ರಿಬ್ಯೂಟ್ ಮಾಡಕ್ 2 ದಿನದಿಂದ ಇಡಿ ರೇಡು IT ರೇಡ್ ಆಗಿದೆ. ಇದು ಕೋಇನ್ಸಿಡೆನ್ಸಾ? ಇವತ್ತು ರೇಡ್ ಆಗತ್ತೆ, 3 ದಿನ ಆದ್ಮೇಲೆ ನಾನು ಹೋಗ್ಬಿಟ್ಟು ಹೈಯೆಸ್ಟ್ ಸಾವಿರಾರು ಕೋಟಿ ಬಿಜೆಪಿ ಕೊಡ್ತೀನಾ? ಇದು ಕೋಇನ್ಸಿಡೆನ್ಸಾ? ಜನ ಮೂರ್ಖರಲ್ಲ. 2ನೇ ಪಾಯಿಂಟ್, ಕೋವಿಡ್ ನಂತರ ಬೇರೆ ಬೇರೆ ದೇಶಗಳು ಎಲ್ಲ ಮುಂದುವರೆದಿಲ್ಲ, ಭಾರತ ಮುಂದುವರೆದಿದೆ. ಮೇಡಮ್, ಕೋವಿಡ್ ಸಮಯದಲ್ಲಿ ಎಷ್ಟು ಜನ ವಲಸೆ ಕಾರ್ಮಿಕರು ಸತ್ರು ಅಂತ ಕೇಳಿದ್ರೆ ನಂಬರ್ ಇಲ್ಲ ನಿಮ್ಮ ಹತ್ರ. ಯಾರು ತೀರ್ಕೊಂಡೇ ಇಲ್ಲ ಅಂತೀರಾ? ಎಲ್ಲ ಕಡೆ ಆಕ್ಸಿಜನ್ ಇಲ್ದಿರ ಎಲ್ಲ ಕಡೆ ಸತ್ರು ಅಂತ ಹೇಳಕ್ಕಾಗಲ್ಲ. ನಂಬರ್ ಕೊಟ್ಟಿಲ್ಲ ಅವರು. ಎಷ್ಟು ಜನ ಸತ್ರು ಅಂತ ಕೇಳಿದಾಗ ಒಂದ್ ನಂಬರ್ ಕೊಟ್ಟು, ಕೋವಿಡ್ ಇಂದ ಸತ್ತವ್ರು ಬೇರೆ, ಊಟ ಇಲ್ದೆ 100 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಅವ್ರಿಗೊಂದು ಟ್ರಾನ್ಸ್ಪೋರ್ಟೇಷನ್ ಇಲ್ದೆ, ಊಟ ಇಲ್ದೆ ಸತ್ತಿರೋರು. ಅದ್ರ ಬಗ್ಗೆ ಮಾತಾಡಿ. ಕೋವಿಡ್ ಹೇಗೆ ಮ್ಯಾನೇಜ್ ಮಾಡಿದ್ರು ಅದ್ರ ಬಗ್ಗೆ ಮಾತಾಡಿ. ನಿಮ್ಮದೇ MLA ಬಂದು ಬಿಜೆಪಿ ಸರ್ಕಾರ ಆ ಸಮಯದಲ್ಲಿ ಸಾವಿರಾರು ಕೋಟಿ ಏನು ಅಕ್ರಮ ನಡೆಸಿದೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನ್ ತನಿಖೆ ಆಗಿದೆ? ಬರೀ IT ರೇಡ್ ಅದನ್ನೇ ನಾನು ಹೇಳ್ತಾ ಇರೋದು. ಅದು ನಡೆಯುತ್ತೆ. ಬಿಜೆಪಿಯಿಂದ ಲಕ್ಷ್ಮಿ ಅವ್ರು ಹೇಳಿದ್ರು, ಯಾರು ಕಳ್ರಿರ್ತಾರೆ ಅವ್ರ ಹಿಂದೆ ಹೋಗುತ್ತೆ ಇಡಿ IT ರೇಡ್ ಅಲ್ವಾ? ಇವ್ರ ಪ್ರಕಾರ ಬಿಜೆಪಿಲಿ ಯಾರು ಇಲ್ಲ. 3ನೇ ಪಾಯಿಂಟ್, ಗ್ಲೋಬಲ್ ಫೋರಂ ಅಲ್ಲಿ ಏನು ಹೊಗಳಿ ಆಡ್ತಾರೆ ಏನು ನಮ್ಮ ನರೇಂದ್ರ ಮೋದಿ ಅವರನ್ನ ಅಂತ. ನಿಮಗೆ ಗೊತ್ತಿದ್ರೆ ಮೇಡಮ್, ಈ ಹಿಂದೆ UK ಅಲ್ಲಿ ಅವರ ಪಾರ್ಲಿಮೆಂಟ್ ಅಲ್ಲಿ ಹಲವಾರು ದೇಶಗಳು ಅವರ ಪಾರ್ಲಿಮೆಂಟ್ ಅಲ್ಲಿ, ಸಿನೆಟ್ ಅಲ್ಲಿ
ಇವತ್ತು ನಮ್ಮ ದೇಶದಲ್ಲಿ ನಡೀತಿರುವಂತಹ ಪ್ರಜಾಪ್ರಭುತ್ವದ ವಿರುದ್ಧ ನಡೀತಿರುವಂತಹ ರೇಡ್ಗಳ ಬಗ್ಗೆ, ಸ್ಪೆಷಲಿ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಬಗ್ಗೆ, ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ಪ್ರಸ್ತಾಪ ನಡೆಸಿದ್ದಾರೆ. ಇದು ನಮ್ಮ ದೇಶಕ್ಕೆ ಹೆಮ್ಮೆಯ ವಿಚಾರ ಅಲ್ಲ. ಸರಿ, ನಾನು ಅವಮಾನದ ವಿಚಾರ. ಸಂವಿಧಾನಕ್ಕೆ ಬರೋಣ. ನನಗೆ ಪ್ರಶ್ನೆ ಸಂವಿಧಾನ. ಅವರು ಮಾತು ಕೇಳಿದ್ರು, ಸುಖ ಸುಮ್ಮನೆ ನೀವು ಹೆದರಿಸುವಂತ ಕೆಲಸ ಜನರನ್ನ ಮಾಡ್ತಿದ್ದೀರಾ ಸಂವಿಧಾನದ ವಿಚಾರದಲ್ಲಿ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ದೇಶದ ಸಂವಿಧಾನಕ್ಕೆ 106 ಬಾರಿ ತಿದ್ದುಪಡಿ ಮಾಡಲಾಗಿದೆ. 106 ಬಾರಿ. 42ನೇ ತಿದ್ದುಪಡಿ ತುರ್ತು ಪರಿಸ್ಥಿತಿಯ ಟೈಮಲ್ಲಿ ಸಂಸತ್ತೇ ಕಾರ್ಯಾಚರಿಸದಂತ ಸಂದರ್ಭದಲ್ಲಿ ನೀವು ಸೋಷಲಿಸ್ಟು ಮತ್ತು ಸೆಕ್ಯುಲರ್ ಅನ್ನುವಂತ ಶಬ್ದವನ್ನು ಸೇರಿಸ್ತೀರಿ. ಸೊ ಆಗೆಲ್ಲ ಸಂವಿಧಾನದ ಅಪಾಯದಲ್ಲಿ ಇರಲಿಲ್ಲ. ಈಗ ಸಂವಿಧಾನ ಅಪಾಯದಲ್ಲಿದೆ ಅಂತಂದ್ರೆ ನೀವು ಕಾರಣ ಕೊಡ್ಬೇಕಲ್ಲ, ಕನ್ವಿನ್ಸಿಂಗ್ ಆದಂತ ಕಾರಣಗಳನ್ನು ಕೊಡ್ಬೇಕಲ್ಲ. ಇದುವರೆಗೂ 106 ಅಮೆಂಡ್ಮೆಂಟ್ಗಳು ನಡೆದಿದೆಯಲ್ಲ ಸರ್, ಅದರಲ್ಲಿ ಹಲವಾರು ಪ್ರಮುಖವಾದ ಅಮೆಂಡ್ಮೆಂಟ್ಗಳು ನೀವೇ ಹೇಳಿದ್ರಿ. ಸೋಷಿಯಲ್ ಸೆಕ್ಯುಲರ್ ಅಂತ ಸೇರಿಸಿರೋದ್ರ ಬಗ್ಗೆ ಹೇಳಿದ್ರಿ. ಅದು ಬಿಟ್ಟರೆ 50% ರಿಸರ್ವೇಷನ್ ಯಾರು ಹೆಣ್ಮಕ್ಕಳಿಗೆ ಲೋಕಲ್ ಗವರ್ಮೆಂಟ್ಗಳಲ್ಲಿ. ಇಂತಹ RTE ರೈಟ್ ಟು ಎಜುಕೇಷನ್, ಇಂತಹ ಒಳ್ಳೆ ಅಮೆಂಡ್ಮೆಂಟ್ ಮಾಡೋದಕ್ಕೂ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅಂತ ತಂದು ದೇಶದಲ್ಲಿ ಒಂದು ಇಡೀ ಧರ್ಮದವರಿಗೆ ಒಂದು ಭಯ ಹುಟ್ಟಿಸಿ ಮಾಡೋದಕ್ಕೂ ಬಹಳ ಯಾಕೆಂದ್ರೆ ಈಗ ನೋಡಿ, CAA ಬಗ್ಗೆ ಒಂದು 3-4 ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ. ನಿಮಗೆ ಹಿಂದೂಗಳ ಬಗ್ಗೆ, ನಮ್ಮ ಧರ್ಮದವರಾಗ್ಬೋದು ಅಥವಾ ಮೈನಾರಿಟಿಗಳ ಬಗ್ಗೆ ಹೌದು ಕಾಳಜಿ ಇದೆ. ಯಾಕೆ ಇದೇ ಮೈನಾರಿಟಿ ಶ್ರೀಲಂಕಾದಲ್ಲಿರುವಂತಹ ಮೈನಾರಿಟೀಸ್ ಮೇಲೆ ಕಾಳಜಿ ಇಲ್ಲ? ಬರೀ ಪಾಕಿಸ್ತಾನಲ್ಲಿರೋರ ಮೇಲೆ ಕಾಳಜಿ ಯಾಕೆ? ಬರೀ ಬಾಂಗ್ಲಾದೇಶ ಇರೋರ ಮೇಲೆ ಕಾಳಜಿ ಯಾಕೆ? ಬರೀ ಅಫ್ಘಾನಿಸ್ತಾನ ಮೇಲೆ ಕಾಳಜಿ? ಶ್ರೀಲಂಕಾಲಿ ತೊಂದ್ರೆ ಇಲ್ವಾ? ಅವ್ರ ಮೇಲೆ ಆಗ್ತಿಲ್ವಾ? ನೋಡಿ, ವಿದೇಶ ನೆಲದಲ್ಲಿ ನಮ್ಮ ಭಾರತೀಯರು ಎಲ್ಲಿ ಹತ್ಯೆಗೊಳಗಾದ್ರು, ಎಲ್ಲಿ ದಂಡಿತರಾಗಿದ್ದಾರೆ, ಅಲ್ಲಿ ಹಂಗೆ ನಾವು ಲೆಕ್ಕ ಆಫ್ರಿಕದ ಬಗ್ಗೆ ಕರ್ಸ್ಕೊಳ್ಳಿ. ಆದ್ರೆ ಇಲ್ಲಿರುವಂತಹ ನಮ್ಮ ದೇಶದ ಸಿಟಿಸನ್ಸ್ ನ ಹೋಗಿ ಏನು NRC ಮಾಡೋದು, ಇನ್ನೂ ಆಗಿಲ್ಲ. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. CA ಇಂಪ್ಲಿಮೆಂಟ್ ಅಮೆಂಡ್ಮೆಂಟ್ ಬಿಲ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಂಗ್ ಕಾಣಿಸ್ತಾ ಇಲ್ಲ. ವಾಟ್ ಇಸ್ ದ ಇಂಟೆಂಟ್ ಬಿಹೈಂಡ್ ದ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್? ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಿಂದ ಬಂದಂತಹ ನಿರಾಶ್ರಿತರು ಎಲ್ಲಿ ಭಾರತೀಯರು ವಿದೇಶಿ ನೆಲದಲ್ಲಿ ಪರ್ಸಿಕ್ಯೂಟೆಡ್ ಆದ್ರು, ಎಲ್ಲಿ ದಮನಿತರಾಗ್ತಾ ಇದ್ರು, ಅವರು ನಮ್ಮ ಭಾರತಕ್ಕೆ ಮರಳಿದಾಗ ಅವ್ರಿಗೆ ಕೊಡ್ತಾ ಇರುವಂತಹ ನಾಗರಿಕತೆ ಒಂದು ಏನು ಸಿಟಿಸನ್ಶಿಪ್, ಅದ್ರ ಬಗ್ಗೆ ಹೇಳ್ತಾ ಇರೋದು. ನಾವು ಶ್ರೀಲಂಕಾದಿಂದ ನಮ್ಮ ಮೈನಾರಿಟಿ ಕಮ್ಯುನಿಟೀಸ್ ಮೇಲೆ ಯಾರನ್ನು ಹತ್ಯೆ ಮಾಡಿಲ್ಲ, ದಮನಿತರಾಗಿಲ್ಲ, ಅವ್ರಿಗೆ ಕೊಡುವಂತಹ ಅವಶ್ಯಕತೆ ಇಲ್ಲಿ ಬರಲ್ಲ. ಈಗ ಭವ್ಯ ಅವರಿಗೆ ಇರುವಂತಹ ಆತಂಕ ಅಂತಂದ್ರೆ, ಸಂವಿಧಾನದ ವಿಚಾರದಲ್ಲಿ ಅವರಿಗೆ ಇರುವಂತಹ ಆತಂಕ ಅಂತಂದ್ರೆ, ಇವರು ಒಂದು ಸ್ಟೇಟ್ಮೆಂಟ್ ಬಂತು ನಿನ್ನೇನು ನರೇಂದ್ರ ಮೋದಿ ಅವರು ಅದನ್ನೇ ಮಾತನಾಡ್ತಾರೆ. ಸ್ಟೇಟ್ಮೆಂಟ್ ಹೇಳ್ಬೇಕು. ಇವರದೇ ಅನಂತ್ ಕುಮಾರ್ ಹೆಗ್ಡೆ ಅವರು, ಹೆಗ್ಡೆನವ್ರ ಹೆಸರು ಅನಂತ್ ಕುಮಾರ್ ಹೆಗ್ಡೆ, ಕರೆಕ್ಟ್, ಹೇಳಿದ್ದು ಏನಂತ? ಸಂವಿಧಾನವನ್ನೇ ಬದಲಾಯಿಸ್ತೀವಿ, ತಿದ್ದುಪಡಿ ಅಂತ ಬದಲಾಯಿಸ್ತೀವಿ ಅಂತ ಹೇಳಿದ್ದು. ನಮ್ಮನ್ನ ಸ್ಟ್ರಾಂಗ್ ಮಾಡಿ ಯಾವ ರೀತಿ ತಿದ್ದುಪಡಿ ಮಾಡ್ತಾರೆ? ಪಕ್ಷದ ವಿಚಾರ ಅಲ್ಲ ಅದು. ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆಯಲ್ಲಿ ತಿದ್ದುಪಡಿ ಅಂತ ಹೇಳಿದರು. ತಿದ್ದುಪಡಿ ನೀವು ಮಾಡಿದಾರೆ, ಅವರು ಮಾಡಿದ್ರು, ಎಲ್ಲರೂ ಮಾಡಿದ್ರು. ರಾಜುಗೌಡ್ರೆ, ಬಿಜೆಪಿಯಿಂದ ಈಗ ಅವರಿಗಿರುವಂತ ಆತಂಕ, ಇವರು ಹೋಗ್ತಾ ಇರುವಂತ ದಾರಿ ನಾಳೆ ದಿನ ಮತ್ತೆ ಇಂಥದ್ದೇ ಬಹುಮತ ಬಿಜೆಪಿಗೆ ಬಂದ್ರೆ, ಈಗ ಇವ್ರು ಕೊಡ್ತಾ ಇರುವಂತ ಹೇಳಿಕೆಗಳಿದೆಯಲ್ಲ, ಮೇಜರ್ ಆದಂತ ಬದಲಾವಣೆಯನ್ನು ತರ್ತೀವಿ ಅಂತ ನರೇಂದ್ರ ಮೋದಿ ಅವರು ನಿನ್ನೆನೂ ಭಾಷಣದಲ್ಲಿ ಹೇಳಿದ್ರು. ಆ ಮೇಜರ್ ಆದಂತ ಬದಲಾವಣೆ ಯಾವುದು ಅನ್ನೋದೇ ಅವರಿಗಿರುವಂತ ಆತಂಕ. ಸಂವಿಧಾನ ಅಥವಾ ಪ್ರಜಾಪ್ರಭುತ್ವ ಇದು ಅಪಾಯದಲ್ಲಿದೆ ಅಂತ ಅವ್ರು ಹೇಳೋದಕ್ಕೆ ಕಾರಣ ಅದು. ನಾವು 100 ದಿನದಲ್ಲಿ ದೊಡ್ಡ ಬದಲಾವಣೆ ಮಾಡ್ತೀವಿ, ಇದು ಇಷ್ಟು ದಿನ ನೋಡಿದ್ದು ಟ್ರೈಲರ್ ಮಾತ್ರ, ನೆಕ್ಸ್ಟ್ ಸ್ಟಾರ್ಟ್ ನಮ್ಮದು ಅಂತ ನಿನ್ನೆನೂ ಭಾಷಣ ಮಾಡಿದ್ರು, ಇವತ್ತು ಭಾಷಣ ಮಾಡಿದ್ರು ನರೇಂದ್ರ ಮೋದಿ ಅವರು. ಅದರ ಬಗ್ಗೆ ಅನುಮಾನಗಳಿರೋದು ಕಾಂಗ್ರೆಸ್ನ ನಾಯಕರಿಗೆ. ನೋಡಿ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ನಾವೆಲ್ಲ ಒಪ್ಕೊಂಡಿದ್ದೀವಿ. ಯಾವುದೇ ಒಂದು ಬದಲಾವಣೆಗಳು ಮತ್ತು ಸಂವಿಧಾನದಲ್ಲಿ ತಿದ್ದುಪಡಿಗಳಾಗಬೇಕು ಅಂದಾಗ ಎಲ್ಲ ಮೇಲ್ಮನೆಗಳಲ್ಲಿ ಚರ್ಚೆ ಆಗಬೇಕಾಗತ್ತೆ, ರಾಜ್ಯಸಭೆಯಲ್ಲಿ ಚರ್ಚೆ ಆಗಬೇಕಾಗತ್ತೆ. ಯಾರೊಬ್ಬರು ಇಂಡಿವಿಜುವಲ್ ಆಗಿ ಇದನ್ನು ಬದಲಾವಣೆ ತರಲಿಕ್ಕೆ ಆಗಲ್ಲ. ಸಾಕಷ್ಟು ವಿಚಾರಗಳ ಚರ್ಚೆ ಮಾಡಿ ತರೋವಂಥದ್ದು. ಹಾಗಾಗಿ ಅಲ್ಲಿ ಚರ್ಚೆಗಳಿಗೆ ಅವ್ರಿಗೂ ಅವಕಾಶ ಇರುತ್ತೆ, ವಿರೋಧ ಪಕ್ಷವಾಗಿ ಕೂತಿದ್ರೆ. ಇಲ್ಲ ಅಂದರೆ ಅವ್ರಿಗೂ ಅವಕಾಶ ಇರಲ್ಲ. ಅಂಥದ್ರಲ್ಲಿ ಸುಮ್ಮನೆ ನಾವು ಏನೇನೋ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಸೊ ಈಗ ಎಲೆಕ್ಷನ್ ಪರಿಸ್ಥಿತಿ ಅವ್ರಿಗೆ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ,
ಲಾಸ್ಟ್ ಟೈಮು 40-45 ಸೀಟ್ವರೆಗೂ 49 ಸೀಟ್ವರೆಗೂ ಬಂದಿದ್ರು. ಈ ಸತಿ 30-35ಕ್ಕೆ ಬರೋ ಪರಿಸ್ಥಿತಿಗೆ ಬಂದಿದ್ದೀವಿ ಅನ್ನೋ ಒಂದು ಆತಂಕ ಅವರಲ್ಲಿ ಶುರುವಾಗಿದೆ. ಸೊ ಆ ಉದ್ದೇಶಕ್ಕೋಸ್ಕರ ಪಾಪ ಅಲ್ಲ ಅವರಲ್ಲಿ ಬಂದಿರೋವಂಥದ್ದು. ಈಗ ಈ ಥರ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಯಾವ ರೀತಿ ಸಾಧ್ಯ, ಯಾಕೆ ಆ ರೀತಿ ಬರ್ತದೆ? ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರು ಅಂತ ಒಂದು ಗಾದೆ ಮಾತಿದೆ. ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದರೆ ಅವರ ಪಕ್ಷ ಸಂಘಟನೆ ಮಾಡಿ ಓಟನ್ನು ಕೇಳೋದು ಬಿಟ್ಬಿಟ್ಟು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ನೀವು ಮಾಡಿರೋ ಡೆವಲಪ್ಮೆಂಟ್ಸ್ಗಳನ್ನ ಜನಗಳ ಮುಂದೆ ಇಟ್ಟು ಓಟ್ ಕೇಳಿ. ಅದನ್ನು ಬಿಟ್ಬಿಟ್ಟು ನಿಮ್ಮ INDA ಕೂಟದಿಂದ ಒಬ್ಬೊಬ್ಬರೇ ಯಾವ ಮಟ್ಟಕ್ಕೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಿಮ್ಗೆ ಅವ್ರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಡೆಲ್ಲಿನಲ್ಲಿ ಒಂದೇ ಒಂದು ಸೀಟ್ ತಗೊಳಕ್ಕಾಗಲಿಲ್ಲ ನಿಮ್ಮ ಕೈಲಿ. ಅವ್ರ ಹತ್ರ ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ನವರು ಅವ್ರನ್ನ ದೊಡ್ಡ ಮಟ್ಟಿಗೆ ವಿರೋಧಿಸ್ತಂಥವ್ರು. ಇವತ್ತು ಅವ್ರ ಜೊತೆ ಹೋಗಿ ಟೈಅಪ್ ಮಾಡ್ಕೊಂಡಿದ್ದೀರಿ. ಈಗ ನಮ್ಮ ಬಗ್ಗೆ ಹೇಳ್ತೀರಿ ದೇವೇಗೌಡರು ಅವ್ರ ಬಗ್ಗೆ ಮಾತಾಡಿದ್ರು ಅಂತ. ನಿಮ್ಮನ್ನ ಯಾವ ಮಟ್ಟಕ್ಕೆ ಆಮ್ ಆದ್ಮಿಯವರು ಈಗಳಿದ್ರು ಅಂದ್ರೆ ನಿಜವಾಗ್ಲೂ ನೀವು ಡೆಲ್ಲಿಲಿ ತಲೆನೇ ಅಲ್ಲಲ್ಲ ಅದನ್ನೇ ಖಂಡಿತವಾಗ್ಲೂ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊತಾ ಇದೀವಲ್ಲ ರಕ್ಷತ್, ನಾವು ಅಕ್ಸೆಪ್ಟ್ ಮಾಡ್ಕೊತಾ ಇದೀವಲ್ಲ. ನಾವು ಅಕ್ಸೆಪ್ಟ್ ಮಾಡ್ಕೊಂತ ದೇಶನೇ ಬಿಟ್ಟು ಹೋಗ್ತೀನಿ ಅಂತಂದ್ರು ನರೇಂದ್ರ ಮೋದಿ ಪ್ರಧಾನಿ. ಒಂದು ಎಲೆಕ್ಷನ್ ನಲ್ಲಿ ದೇವೇಗೌಡರು, ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ರೇವಣ್ಣನು ಹೇಳಿದ್ರು ನಾನು ದೇಶನೇ ಬಿಟ್ಟು ಹೋಗ್ತೀನಿ. ಇವತ್ತು ಅವರ ಮಗ ವಿಜಯೇಂದ್ರ ಅವರ ಅಥವಾ ಬಿಜೆಪಿ ನಾಯಕರ ಜೊತೆಗೆ ಅದೇ ಎರಡೆರಡು ಸಾಲ ಹಾಕೊಂಡಿದ್ದೀರಿ. ನಮ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದಕ್ಕೆ ಅವ್ರಿಗೆ ಅದನ್ನ ಹೇಳ್ತಾ ಇದೀವಿ. ನಾವ್ ಅಕ್ಸೆಪ್ಟ್ ಮಾಡ್ಕೊಂತ ಇದೀವಿ, ನೀವ್ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳಕ್ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ? ನೀವು ಮಾತ್ರ ಅಕ್ಸೆಪ್ಟ್ ಮಾಡ್ಕೋಬಾರ್ದು, ಬೇರೆಯವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ ಕೈಲಿ ತಡ್ಕೊಳಕ್ಕಾಗಲ್ಲ. ಈ ಪರಿಸ್ಥಿತಿಗೆ ಯಾಕೆ ಬಂದಿದ್ದೀರಿ ಕಾಂಗ್ರೆಸ್ನವರು? ನಿಮ್ಮ ಡೆವಲಪ್ಮೆಂಟ್ನ ಜನಗಳ ಮುಂದೆ ಇಡಿ. 70 ವರ್ಷದಿಂದ ನೀವೇನು ಡೆವಲಪ್ ಮಾಡಿದ್ರಿ, ಎಲ್ಲಿಗೆ ತಂದು ನಿಲ್ಸಿದ್ರಿ ದೇಶನ ಅನ್ನೋದನ್ನ ನೀವು ಅವ್ರ ಮುಂದೆ ಎಕ್ಸ್ಪ್ಲೈನ್ ಮಾಡಿ. ಜನ ಓಟ್ ಕೊಡ್ತಾರೆ. ಅದನ್ನ ಬಿಟ್ಟು ಪ್ರಜಾಪ್ರಭುತ್ವ ಸಂವಿಧಾನ ಯಾಕೆ ತರ್ತೀರಿ? ಈ ಜನ ನಿಜವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕೋ ಒಂದು ರೈಟ್ಸ್ ಪಡ್ಕೊಂಡಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಭವ್ಯ ಅವರು ಪ್ರಸ್ತಾಪ ಮಾಡಿದ್ರು ಸಂವಿಧಾನದ ವಿಚಾರದಲ್ಲಿ ಇವರು ತೆಗೆದುಕೊಳ್ತಾ ಇರುವಂತ ಸ್ಟೆಪ್ಸ್, ನಾಳೆ ದಿನ ತೆಗೆದುಕೊಳ್ಳಬಹುದಾದಂತ ಸ್ಟೆಪ್ಸ್. ಕಾಂಗ್ರೆಸ್ ನಾಯಕರಿಗೂ ಅದೇ ಆತಂಕ ಇರೋದು. ನಿಮ್ಮ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಗಳು, ಅನಂತಕುಮಾರ್ ಹೆಗಡೆ ಬಿಟ್ಬಿಡಿ, ಉಳಿದವರಿಗೆ ಪ್ರಧಾನಿನೂ ಹೇಳಿದ್ರು 100 ದಿನದಲ್ಲಿ ಮೇಜರ್ ಆದಂತ ಬದಲಾವಣೆಗಳಾಗುತ್ತೆ. ಈಗ ನೋಡಿರೋದು ಟ್ರೈಲರ್, ನೆಕ್ಸ್ಟ್ ನೀವು ಪಿಕ್ಚರ್ ಅಭಿ ಬಾಕಿ ಹೈ. ಸೊ ಏನು ಇದು ಆತಂಕ ಅವ್ರದ್ದು ಅಂತ ಸರ್. ಟ್ರೈಲರ್ ಅಂದ್ರೆ ರಕ್ಷಿತ್ ಅವರೇ 2014ರಿಂದ 24 ತನಕ ಅವರು ಕ್ರಾಂತಿಕಾರಕ ಬದಲಾವಣೆಗಳನ್ನ ನಾವು ತಂದ್ರು ಅಂತಂದ್ವಿ. ಮೊದಲನೇದಾಗಿ ಡಿಮೊನಿಟೈಸೇಷನ್, GST ರಿಫಾರ್ಮ್ಸು, ಆರ್ಟಿಕಲ್ 370 ರದ್ದುಗೊಳಿಸಿದ್ದು, ರಾಮ ಮಂದಿರವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು, ಹೀಗೆ 10 ಹಲವಾರು. ಅವರು ಹೇಳ್ತಿದ್ದಾರೆ ನೆಕ್ಸ್ಟ್ 100 ಡೇಸಲ್ಲಿ ಅಂತಂದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ತರ್ತೇವೆ, ಸಿವಿಲ್ ಸರ್ವಿಸಸ್ ರಿಫಾರ್ಮ್ಸ್ ಮಾಡ್ತೇವೆ, ಪೊಲೀಸ್ ರಿಫಾರ್ಮ್ಸ್ ಮಾಡ್ತೇವೆ. ಈ ದೇಶದ ಆಡಳಿತ ವ್ಯವಸ್ಥೆ, ಆಡಳಿತ ಶಾಹಿ ಏನಿದೆ ಅದರಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನ ಮಾಡ್ತೇವೆ. ಅವರು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಎಲ್ಲಾದರೂ ಹೇಳಿದಾರಾ? ನಮ್ಮ ದೇಶದ ಪ್ರಧಾನಿ ಎಲ್ಲೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಒಬ್ಬ ಟೀ ಮಾರುವವರು, ಒಬ್ಬ ಸಾಮಾನ್ಯ ವ್ಯಕ್ತಿ ಈ ದೇಶದ ಪ್ರಧಾನಿಯಾಗಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದ್ದಲ್ಲದೆ ಅತ್ಯುನ್ನತ, ಈ ಪ್ರಪಂಚದಲ್ಲೇ ಅತ್ಯಂತ ಜನಪ್ರಿಯ ನಾಯಕರು, ಅತ್ಯಂತ ದ ಮೋಸ್ಟ್ ಸಾರ್ಟ್ ಆಫ್ಟರ್ ಲೀಡರ್. ಬೇರೆ ದೇಶದವರು ಕೂಡ ಮೋದಿಯವರು ನಮ್ಮ ದೇಶಕ್ಕೆ ಬಂದು ಎಲೆಕ್ಷನ್ ನಿಂತ್ಕೊಂಡ್ರು ಗೆಲ್ತೀರಿ, ನೀವು ಅಷ್ಟು ಮಟ್ಟಿಗೆ ನಿಮ್ಮ ಜನಪ್ರಿಯತೆ ಇದೆ ಅಂತ ಮಾತನಾಡುವಾಗ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಭಾರತೀಯನು ಅಂತ ಹೇಳ್ಕೋಬೇಕು. ಅದನ್ನ ಬಿಟ್ಟು ಈ ತರ ಕೆಟ್ಟ ಮನಸ್ಥಿತಿನ ಇಟ್ಕೊಂಡು ನಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಬಾರ್ದು. ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಯಾವುದೇ ತರದ ನಡೆನುಡಿಗಳು ಇಲ್ಲ, ಚಾರಿತ್ರ್ಯವೂ ಇಲ್ಲ. 2019ರ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಇದೇ ಕಾಯಿನ್ ಅನ್ನ ಮೂವ್ ಮಾಡಿದ್ರಿ ನೀವು, ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. 19ರಿಂದ 24 5 ವರ್ಷ ಏನಾಯ್ತು ಪ್ರಜಾಪ್ರಭುತ್ವ, ಸಂವಿಧಾನಕ್ಕೆ ಏನಾಯ್ತು? ಲಕ್ಷ್ಮಿಯವರು ಇವಾಗ ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡಿದ್ರಲ್ಲ, ಮೊನ್ನೆ 2 ದಿವಸದಿಂದ ಅನ್ಸುತ್ತೆ ಜಸ್ಟಿಸ್ ನಾಗರತ್ನ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಡಿಮಾನಿಟೈಸೇಷನ್ ಬರೋದು ತಂದಿದ್ದು ಬ್ಲ್ಯಾಕ್ ಮನಿಯನ್ನ ಕಡಿಮೆ ಮಾಡೋಕ್ಕೆ ದೇಶದಲ್ಲಿ ಅಂದ್ರಲ್ಲ, ಅದೇ ಡಿಮಾನಿಟೈಸೇಷನ್ ಇಂದ ಹಲವಾರು ಪ್ರಾಣಗಳು ಹೋದು, 100ಕ್ಕೂ ಹೆಚ್ಚು. ಎಷ್ಟೋ ಜನ ಕೆಲಸಗಳು ಕಳ್ಕೊಂಡ್ರು, ಬಿಸ್ನೆಸ್ಗಳು ಹಾಳು ಮಾಡ್ಕೊಂಡ್ರು. 2,000 ರೂಪಾಯಿ ನೋಟ್ ತಂದ್ರು, ಅದು ಕೂಡ ಬ್ಯಾನ್ ಮಾಡಿದ್ರಲ್ಲ. ಆ ಸಮಯದಲ್ಲಿ 98% ನೋಟ್ಗಳು ವಾಪಸ್ ಬಂದ್ವಲ್ಲ. ಬ್ಲ್ಯಾಕ್ ಮನಿ ಎಲ್ಲಿ? ಅಥವಾ ಡಿಮಾನಿಟೈಸೇಷನ್ ಬಳಸ್ಕೊಂಡು ಬ್ಲ್ಯಾಕ್ ಮನಿನ ವೈಟ್ ಟರ್ನ್ ಮಾಡ್ಕೊಂಡ್ರ ಅಂತ ಪ್ರಶ್ನೆ ಕೇಳಿದರೆ ಜಸ್ಟಿಸ್ ನಾಗರತ್ನ ಅವರು. ಜಸ್ಟಿಸ್ ನಾಗರತ್ನ ಅವರು ಪೀಠದಲ್ಲಿ ಕೂತು ಆ ಪ್ರಶ್ನೆ ಕೇಳಿದ್ರೆ ಅದು ಸಮಂಜಸ ಆಗಿರ್ತಿತ್ತು. ಅವರು ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಭವ್ಯ ಅವರೇ, ಸುಪ್ರೀಂ ಕೋರ್ಟ್ ನ ಪೀಠದಲ್ಲಿ ಕೂತು ಮಾತನಾಡೋದಕ್ಕೂ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೂ ವ್ಯತ್ಯಾಸ ಇದೆ.
ಅವ್ರು ಕೊಟ್ಟಿದಂತ ಸ್ಟೇಟ್ಮೆಂಟ್ Yes, ನಾನು ಅವ್ರನ್ನ ಗೌರವಿಸ್ತೀನಿ, ಅವ್ರ statement ಅನ್ನು ಗೌರವಿಸ್ತೀನಿ, ಇಲ್ಲ ಅನ್ನಲ್ಲ. But ಪೀಠದಲ್ಲಿ ಕೂತು ಮಾತನಾಡೋದಿದೆಯಲ್ಲ ಅದು ಬೇರೆ. ಹೇಳ್ತಾ ಇದಾರಲ್ಲ, ಪ್ರಾಣ ಕಳ್ಕೊಂಡ್ರು ಕೆಲಸ ಕಳ್ಕೊಂಡ್ರು ಅಂತ ಹೇಳ್ತಾ ಇದಾರಲ್ಲ, ಯಾವುದೇ ಒಂದು ಚೇಂಜ್ ಅನ್ನ ಈ ಒಂದು ವ್ಯವಸ್ಥೆಯಲ್ಲಿ ತಂದಾಗ ಅದಕ್ಕೆ ಅದರದೇ ಆದಂತಹ ಜೆಸ್ಟೇಷನಲ್ ಪೀರಿಯಡ್ ಅಂತ ಒಂದು ಅವಧಿ ಇರುತ್ತೆ. ಅಂದ್ರೆ ಆ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನ ಈ ಅರ್ಥ ವ್ಯವಸ್ಥೆಯಲ್ಲಿ ತಂದಾಗ ಅದು ಅದರದೇ ಆದಂತಹ ಫಲವನ್ನ ಕೊಡ್ಲಿಕ್ಕೆ ಒಂದು ಅವಧಿ ಇರುತ್ತೆ. ಪ್ರಾಣ ಕಳ್ಕೊಂಡಿದ್ದು ಯಾರು ಇಲ್ಲ, ವಾಪಸ್ ತರಕ್ಕಾಗಲ್ಲ. ನರೇಂದ್ರ ಪ್ರಾಣ ಕಳ್ಕೊಂಡಿಲ್ಲ ಯಾರು, ಡಿಮಾನಿಟೈಸೇಷನ್ ಯಾರು ಪ್ರಾಣ ಕಳ್ಕೊಂಡಿಲ್ಲ, ಕೆಲಸ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಅಂದ್ರೆ ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ಲಕ್ಷ್ಮೀ ಅಶ್ವಿನ್ ಗೌಡ್ರೆ, ಇಲ್ಲಿ ವಿಜಯೇಂದ್ರ ಅವರು ನಿನ್ನೆ ಮಾತನಾಡಿದ್ರು, ಒಂದು 3-4 ದಿನದಿಂದ ಅದೇ ವಿಚಾರವನ್ನು ಅವ್ರ ಪ್ರಸ್ತಾಪ. ಭಯದಿಂದಾಗಿ ಕಾಂಗ್ರೆಸ್ ಈ ರೀತಿ ಮಾತಾಡ್ತೆ, ಅಥವಾ ಭಯದಿಂದಾಗಿ ಅವರು ಸ್ಪರ್ಧೆ ಮಾಡ್ತಿಲ್ಲ, ಭಯದ ಕಾರಣಕ್ಕಾಗಿ ಸಚಿವರುಗಳು ಸ್ಪರ್ಧೆ ಮಾಡಲಿಲ್ಲ. ಯಾಕೆ ಅನ್ಸುತ್ತೆ ನಿಮಗೆ ಹಂಗೆ ಭಯ ಅಂತ? ಮಕ್ಕಳಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸ್ಕೊಳ್ತಾರೆ, ಭಯ ಅಂತ ಯಾಕೆ ನೀವು ಭಾವಿಸ್ತೀರಿ? ಹೌದು, ಅವರು ಒಬ್ಬ ಸಚಿವರೇ ನಿಂತ್ಕೊಂಡು ಸೋತ್ರೆ ಅದು ಖಂಡಿತವಾಗಿಯೂ ನೆಗೆಟಿವ್ ಸಿಗ್ನಲ್ನ ಕೊಡುತ್ತಲ್ವಾ ಸರ್ಕಾರಕ್ಕೆ, ಸರ್ಕಾರದ ಒಂದು ಅಸ್ತಿತ್ವಕ್ಕೆ ಅದು ಮಾರಕ ಆಗತ್ತೆ. ಸೊ ಅವ್ರಿಗೆ ಅಷ್ಟೊಂದು ವಿಶ್ವಾಸ ಇದ್ದಲ್ಲಿ ಅವರೇ ನಿಂತ್ಕೋತಾ ಇದ್ರು. ಸಿದ್ದರಾಮಯ್ಯನವ್ರು ಅವ್ರ ಮಗನ್ನೇ ನಿಲ್ಲಿಸ್ತಾ ಇದ್ರು. ಸಿದ್ದರಾಮಯ್ಯನವ್ರು ಅವ್ರ ಮಗನ್ ಯಾಕೆ ನಿಲ್ಲಿಸ್ಲಿಲ್ಲ? ಅವ್ರ ಮಗನ ಹೆಸರು ಕೇಳಿ ಬರ್ತಾ ಇತ್ತು. ಯಾಕೆ ನಿಲ್ಲಿಸಿಲ್ಲ ಅಂದ್ರೆ ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಅದ್ರದ್ದು ಹಾಳವನ್ನ ನೋಡ್ತಾ ಇದ್ದಾರೆ ಈಗ ಅವರು. ಪಾಪ ಅವ್ರ ಮಗನ್ನೇ ನಿಲ್ಲಿಸಬಹುದಾಗಿತ್ತು. ಯಾಕೆ ಪುತ್ರ ಪ್ರೇಮ ಅಂತ ಹೇಳ್ತೀರಿ, ಪುತ್ರ ವ್ಯಾಮೋಹ ಅಂತ ಒಳ್ಳೆ ಲೀಡರ್ ಇದ್ದ ಅವ್ರನ್ನ ನಿಲ್ಲಿಸಬಹುದಾಗಿತ್ತು. ಪಾಪ ಭವ್ಯ ಅವ್ರನ್ನ ನಿಲ್ಲಿಸ್ಲಿಲ್ಲ. ನಾನು ಕೇಳೇ ಇಲ್ಲ ಸರ್, ನಾನು ಪಾರ್ಲಿಮೆಂಟರಿ ಟಿಕೆಟ್ ಕೇಳಲಿಲ್ಲ ಅಂದ್ರೆ ಕೊಡ್ಬೇಕ್ರಿ, ಕೆಲಸ ಮಾಡೋಂತವ್ರು ಕೊಡ್ದಲ್ಲ ಯಾರು ಕೊಡ್ತಾರೆ? ಸಹಕಾರವನ್ನ ಕೇಳ್ತಾ ಇದ್ರು. ಆಲ್ಮೋಸ್ಟ್ ಅವರೇ ಕ್ಯಾಂಡಿಡೇಟ್ ಅನ್ನೋದು ಜಾಹೀರಾಗಿತ್ತು. ಯಾವಾಗ ಯದುವೀರರವ್ರು ಬಂದ್ರು, ನೀವು ಹಿಂದೆ ಸರಿದ್ರಿ, ಪಕ್ಷದಿಂದ ಹಿಂದೆ ಸರಿದ್ರಿ. ಇವತ್ತು ಪಾರ್ಟಿ ಆಪ್ಟಿಕ್ಸ್ ಕೇಂದ್ರ ಮಟ್ಟದಲ್ಲೇ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲೇ ಆಗಿರ್ಬೋದು, ನಿಮ್ಮ ಇಂಡಿ ಬ್ಲಾಕ್ ಅಲ್ಲೇ ನೋಡಿ ನಿಮ್ಮ ಅಸ್ತಿತ್ವ ಏನಿದೆ. ನಿಮ್ಗೆ ಅವರು ಸೀಟ್ ಶೇರಿಂಗ್ ಫಾರ್ಮುಲಾನ ಕೊಟ್ಟರೆ ನಿಮ್ಗೆ ಎಷ್ಟು ಸೀಟ್ಸ್ ಕೊಟ್ಟಿದ್ದಾರೆ, ನೀವು ಮಾಡ್ಕೊಂಡಿರುವಂತಹ ಒಂದು ಏನು ಒಕ್ಕೂಟ ಇದೆ, ಇಂಡಿ ಬ್ಲಾಕ್ ಅಂತ ನಾವು ಕರಿತಾ ಇದೀವಿ, ಆ ಒಕ್ಕೂಟದಲ್ಲಿ ನಿಮ್ಮ ಸ್ಥಾನಮಾನ ಏನು, ನಿಮ್ಗೆ ಎಂತಹ ಒಂದು ಘನತೆ ಸಿಕ್ಕಿದೆ, ಈ ಒಂದು ಪುರುಷಾರ್ಥಕ್ಕ ನೀವು ಅದನ್ನ ಬ್ಲಾಕ್ ಮಾಡ್ಕೊಂಡಿದ್ದು. ನೀವು ದ ಮೋಸ್ಟ್ ಮೇಜರ್ ಕಾಂಗ್ರೆಸ್ ವಿರೋಧ ಪಕ್ಷ ಆಗಿತ್ತು. ರಾಜು ಗೌಡ್ರೆ, ಒಂದು ನೀವು ಹೇಳಿದ್ರಿ ಭಯ ಅಂತ. ಹಂಗಿದ್ರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಬಿಜೆಪಿಗೆ ಯಾಕೆ ಕಳಿಸ್ಕೊಟ್ರಿ? ಸೋಲ್ತಾರೆ ಅನ್ನೋ ಭಯನ ನೀವು ಕಳಿಸ್ಕೊಟ್ಟ ಅವ್ರನ್ನ ಭಯ ಅಂತಂದ್ರೆ ಇದನ್ನು ಭಯ ಅಂತಾನೆ ಕರಿಬೇಕಲ್ಲ? ರಕ್ಷತ್, ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಪಕ್ಷದಲ್ಲಿ ಇರಲಿಲ್ಲ. ಸಂಬಂಧ ಇದ್ದ ಮಾತ್ರಕ್ಕೆ ನಾವು ಇದೇ ಪಕ್ಷದಲ್ಲಿ ಇರಬೇಕು ಅಂತ ಇಲ್ಲ. ನನ್ನ ಮನೇಲಿ ನನ್ನ ತಮ್ಮ BJPಲಿದ್ದ, ನಾನು JDSನಲ್ಲಿದ್ದೆ. ನೋಡಿ, ಅವರವರ ವೈಚಾರಿಕ ಚಿಂತನೆಗಳು ಬೇರೆ ಇರ್ತವೆ. ಅವರು ಸರ್ಕಾರಿ ಉದ್ಯೋಗಿ ಆಗಿದ್ರು, ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ರು. ಅವ್ರನ್ನ BJPಗೆ ಹೋಗಬೇಡಿ ಅನ್ನೋದಕ್ಕೆ ಯಾರಿಗೆ ಅಧಿಕಾರ ಇದೆ? ಹೇಳಿ? ಇಲ್ಲ ತಾನೆ. ಸ್ಪರ್ಧೆ ಮಾಡಲ್ಲ ಅಂತ ಸಚಿವರು ಹೇಳಿದ್ರೆ ಅದೇನ್ ತಪ್ಪ? ಮಕ್ಕಳು ಸ್ಪರ್ಧೆ ಮಾಡ್ತಾರೆ, ಭಯ ಹೆಂಗ? ಅಲ್ಲ, ಅಲ್ಲಿಗೆ ಬರ್ತಾ ಇದೀವಿ ನೋಡಿ. ಅವ್ರದೇ ಸರ್ಕಾರದವರು, ಈಗ ನಾವ್ ಹೇಳಿರುವಂತ ವಿಚಾರ ಅಲ್ಲ, ಮಾಧ್ಯಮಗಳಲ್ಲಿ ಅವ್ರದೇ ಸರ್ಕಾರದವರು ಅವರ ಮಿನಿಸ್ಟರ್ಗಳಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಮಾಧ್ಯಮದಲ್ಲಿ ತೋರಿಸಿದಾಗ ನಾವು ಪ್ರಶ್ನೆ ಕೇಳೋದು ತಪ್ಪಾ? ಈ ದೇಶದ ನಾಗರಿಕನಾಗಿ, ವೋಟರ್ ಆಗಿ ಪ್ರಶ್ನೆ ಕೇಳೋದು ತಪ್ಪಾ? ನಿಮ್ಮ ಮಿನಿಸ್ಟರ್ಗಳನ್ನ ನಿಲ್ಲಿಸ್ತೀವಿ ಅಂತ ನೀವೇ ಒಂದು ಕಾಲಘಟ್ಟದಲ್ಲಿ ಮಾತಾಡಿದ್ರಿ, ರಾಜೀನಾಮೆ ಕೊಟ್ಬಿಟ್ಟು ನಿಂತ್ಕೊಳ್ಳಿ ಅಂತೇಳಿ ಮಾಧ್ಯಮಗಳ ಮುಂದೆ ಬಿತ್ತರ ಆಗ್ತು. ಇದೇ ಮಾಧ್ಯಮಗಳಲ್ಲಿ ತೋರಿಸಿದ್ದಾರೆ. ಇವಾಗ ನೀವೇ ನಮ್ಮನ್ನ ಆ ಪ್ರಶ್ನೆ ಕೇಳಿದ್ರೆ ನಾವೇನ್ ಮಾಡ್ಬೇಕು ನೀವೇ ಹೇಳ್ಬಿಡಿ. ಭವ್ಯ ಅವರೇ, ಈಗ ರಾಷ್ಟ್ರ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಹೇಳ್ತಾ ಇದ್ದೀರಿ, ಮೂಲಕ ವಿಪಕ್ಷಗಳೆಲ್ಲ ಒಟ್ಟಾಗಬೇಕು ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ನಿಮಗೆ ನೀವೇ ಅನ್ಕೊಂಡು ಬಿಟ್ಟಿದ್ದೀರಾ ನಮ್ಗೆ ಆಗಲ್ಲ ಬಿಜೆಪಿ. ಒಂದೇ ಒಂದು ಇಂಟ್ರಪ್ಷನ್. ಒಂದು ಕಾಲಘಟ್ಟದಲ್ಲಿ 400ಕ್ಕೂ ಹೆಚ್ಚು ಸೀಟ್ ಇದ್ದಂಥ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ತನ್ನ ಬಹುಮತನ ಮೆರೆದಿತ್ತು. ಇವತ್ತು ಪಾಪ ಅವ್ರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಸಣ್ಣ ಪಕ್ಷಗಳ ಹತ್ರ ಹೋಗಿ ಬೇಡ್ಕೊಳ್ಳೋ ಅಂತ ಪರಿಸ್ಥಿತಿ. ಯೋಚನೆ ಮಾಡ್ಬೇಕಾಗ್ತದೆ, ನೀವೇ ಯೋಚನೆ. ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ, ಮತ್ತೆ ಹೇಳ್ತೀರಿ ವಿಪಕ್ಷಗಳೆಲ್ಲ ಒಂದು ಸೇರಬೇಕು, ಬಿಜೆಪಿಯನ್ನು ಸೋಲಿಸಬೇಕು. ಅಂದ್ರೆ ನೀವೇ ನಿಮ್ಮನ್ನ ದುರ್ಬಲರು ಅಂತ ಭಾವಿಸಿದಂಗಿದೆ. ನಿಮ್ ಪ್ರಕಾರ ಅಲಯನ್ಸ್ ಮಾಡೋರೆಲ್ಲ ಹೆದರ್ಕೊಂಡೇ ಮಾಡ್ತಿದ್ದಾರೆ. ವಿಪಕ್ಷಗಳು ಒಂದಾಗಬೇಕು ಅಂತ ಹೇಳಿದ್ದು, ವಿಪಕ್ಷಗಳೆಲ್ಲ ಒಂದಾಗಬೇಕು. ಎರಡನೇದು ಪಾಪ ದಯನೀಯ ಸ್ಥಿತಿ ಬಗ್ಗೆ ಮಾತಾಡ್ತಿದ್ದಾರೆ ನಮ್ಮ JDS ವಕ್ತಾರರು. ನಿಮ್ಮ ಟಿವಿಲೋ ಯಾವ ಟಿವಿಲೋ ನೋಡಿದೆ, ಕುಮಾರಣ್ಣ ಅವರು ಬಂದು ಈ 3 ಸೀಟ್ಗೋಸ್ಕರ ನಾನು ಇಷ್ಟು ಕಾಂಪ್ರಮೈಸ್ ಮಾಡ್ಕೋಬೇಕಾಯ್ತಾ ಅಂತ ಕೇಳಿದ್ರು. ನಾವು ಬೇರೆ ಪಕ್ಷಗಳ ಜೊತೆ ಅಲಯನ್ಸ್ ಮಾಡಕ್ಕೆ ಲೀಡರ್ ಆಗಿದ್ದೀವಿ, ಅವರು ಯಾವ್ದಾದ್ರು ಒಂದು ಅಲಯನ್ಸ್ ಸೇರಿಸ್ಕೊಂಡ್ರೆ ಸಾಕು ಅನ್ನೋ
ಒಂದು ಮಟ್ಟದಲ್ಲಿ ಬಹುಶಃ ಇದ್ರು. ಅವ್ರಿಗೆ ಅವ್ರ ಪಕ್ಷದ ನಾವು ಸೇರ್ಸ್ಕೊಳ್ಳಿಲ್ಲ. ಅವ್ರ ಪಕ್ಷ NDA ಎಷ್ಟು first ಇದೆ? meeting ಅವ್ರನ್ನ ಕರ್ದೇ ಇರ್ಲಿಲ್ಲ. ಪ್ರಾದೇಶಿಕ ಪಕ್ಷ ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅಂದ್ರೆ ನಾನು ನಿಮ್ಮ ಇನ್ನೇನ್ ಹೇಳ್ಬೋದು? ಪಕ್ಷನ ನಾವು ಕರ್ದಿಲ್ಲ. ಪಾಪ NDA first meeting ನಡೀತಲ್ಲ, ಭವ್ಯ ಆದ್ರೆ ಅವ್ರನ್ನ ಅವ್ರಿಗೆ represent ಆಗಿಲ್ಲ. ಪ್ರಾದೇಶಿಕ ಪಕ್ಷದ ಇವತ್ತು- ಚಿಂತನೆ ಏನು, ಒಂದು ರಾಷ್ಟ್ರೀಯ ಪಕ್ಷದ ಚಿಂತನೆ ಏನು ಅನ್ನೋದೇ ಇವತ್ತು- ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾತಾಡ್ಲಿಕ್ಕೆ ಸಾಧ್ಯ? ಪ್ರಾದೇಶಿಕತೆಯನ್ನ ಉಳಿಸ್ಕೊಂಡಿದ್ದೀರಾ ನೀವು. ಅಲ್ಲ, ನಾವು ಪ್ರಾದೇಶಿಕತೆ ಉಳಿಸ್ಕೊಂಡಿದೀವಿ. ಸರ್, ನಾನು ಇವತ್ತು ಈ ಮಾತಾಡ್ತಾ ನಾಡಿನ ಇದ್ದಾರೆ. ಅಸ್ಮಿತೆ ಅವ್ರಿಗೆ ಹೇಳಿ. ಈ ನಾಡಿನ ಗೌಡ್ರೆ, ಅಸ್ಮಿತೆ ಮುಗಿಸಿ. ಜೆಡಿಎಸ್. ಎಕ್ಸಾಕ್ಟ್ಲಿ. ಪ್ರಾದೇಶಿಕತೆ ಬಗ್ಗೆ ಇವ್ರಿಗೆ ಏನಾದ್ರು ಕಿಂಚಿತ್ತಾದ್ರೂ ಒಂದು ಕರ್ನಾಟಕದ ಬಗ್ಗೆ ಕರ್ನಾಟಕದ ಅಸ್ಮಿತೆ ಬಗ್ಗೆ ಇವ್ರಿಗೆ ಕಿಂಚಿತವಾಗೂ ಕೇರ್ ಇದ್ದಿದ್ರೆ ನಾವ್ ಯಾವತ್ತು ನಮ್ಮ ಕರ್ನಾಟಕಕ್ಕೆ ಆಗ್ತಿರುವಂತಹ ಮೋಸನ ತಗೊಂಡು ಹೋಗಿ ಡೆಲ್ಲಿಲಿ ಪ್ರೊಟೆಸ್ಟ್ ಮಾಡಿದ್ವಲ್ಲ, ಬಂದು ಅಲ್ಲಿ ಇವರ ಪ್ರಾದೇಶಿಕತೆಯನ್ನ ತೋರಿಸ್ಬೇಕಿತ್ತು ಸರ್. ಅವತ್ತು ನಿಮ್ ಜೊತೆ ಅವರು ಪ್ರತಿಭಟನೆ ಕೊಡಲ್ಲ. ಕಾವೇರಿ ಇಶ್ಯೂ ಬಂದಾಗ ಕೈ ಎತ್ತೋರು ಯಾರು ಕೇಳಿ? ಇವ್ರು ಒಬ್ಬರನ್ನು ಉಸಿರು ಬಿಡ್ಲಿಲ್ವಲ್ರಿ? ರಾತ್ರಿ ತಮಿಳುನಾಡಿಗೆ ನೀರ್ ಬಿಡ್ತಾರೆ. ಗೌಡ್ರೆ ಒಂದ್ ನಿಮಿಷ. ಭವ್ಯ ಅವರೇ, ನನ್ನ ಪ್ರಶ್ನೆಗೆ ಇದಲ್ಲ ಉತ್ತರ. ನಾನು ಕೇಳಿದ್ದಿಷ್ಟೇ, ಎಲ್ಲರೂ ನಾವು ಒಂದಾಗಬೇಕು, ಬಿಜೆಪಿಯನ್ನು ಎದುರಿಸಬೇಕು ಅಂತಾದ್ರೆ ಯಾಕೆ ಅಂತಂದ್ರೆ, ಈಗ ನನ್ನ ಜೊತೆಗೆ ಎಲ್ಲರೂ ಬನ್ನಿ ಅಂತಂದ್ರೆ ನನ್ನಿಂದ ಆಗಲ್ಲ ಅಂತ ಅರ್ಥ, ನನ್ನಿಂದ ಆಗ್ತಿಲ್ಲ ಅನ್ನೋ ಅರ್ಥ. ಸೊ ಅಷ್ಟು ದುರ್ಬಲರಾಗಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಇದು ನೀವು ಅಸ್ಯೂಮ್ ಮಾಡಿದ ತಕ್ಷಣ ಹಾಗಾಗೋದಿಲ್ಲ. ಇವತ್ತು ಮತ್ತೆ ನರೇಂದ್ರ ಮೋದಿ ಅವರು ಅಲಯನ್ಸ್ ಸಪೋರ್ಟ್ ಕೇಳಿದ ತಕ್ಷಣ ಅವ್ರು ದುರ್ಬಲರು ಅಂತಲ್ಲ, ಅದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅವಾಗ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಇವತ್ತು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದೆ ಹಂಗೆ, ವಿಪಕ್ಷಗಳೆಲ್ಲ ಒಂದಾಗಬೇಕು, ಬಿಜೆಪಿಯನ್ನು ಸೋಲಿಸಬೇಕು ಅಂತಾದ್ರೆ ನನ್ನ ಬಳಿ ಶಕ್ತಿ ಇಲ್ಲ ಅಂತ ಅರ್ಥ. ಇವಾಗ ತಾನೇ ವಿರೋಧ ಪಕ್ಷದ ನಾಯಕರ ಮೇಲೆ ನಾಯಕಿಯರ ಮೇಲೆ ಯಾವ ರೀತಿ ಒಂದು ಎಲ್ಲಾ ರೀತಿಯ ದೌರ್ಜನ್ಯಗಳು ನಡೀತಾ ಇದೆ, ನಮ್ಮ ಅಲಯನ್ಸ್ ಇರ್ಬೋದು ಇಲ್ಲದೆ ಇರ್ಬೋದು, ಯಾವ ರೀತಿ ನಡೀತಿದೆ ಅನ್ನೋದನ್ನ ನಿಮಗೆ ಈಗ ಈ ದೇಶವನ್ನ ಸುದೀರ್ಘವಾಗಿ ಆಳಿದಂತ ಪಕ್ಷ ನಿಮ್ದು. ಒಂದ್ ನಿಮಿಷ. ಈ ದೇಶವನ್ನ ಸುದೀರ್ಘವಾಗಿ ಆಳಿದಂತ ಪಕ್ಷ ಇವತ್ತು ಅಸಹಾಯಕವಾಗಿ ನನ್ನ ಜೊತೆ ಎಲ್ಲ ಬಂದ್ರಪ್ಪ ಅವರನ್ನು ಎದುರಿಸಬೇಕು ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ ನೀವು ದುರ್ಬಲರಾಗಿದ್ದೀರಿ ಅಂತ ಅರ್ಥ ತಾನೆ? ಕೋಆಪರೇಷನ್ ಇಂದ ಮಾಡೋದನ್ನ ಅಸಹಾಯಕತೆ ಅಂತ ಯಾಕೆ ಹೇಳ್ತೀರಾ? ಅದು ಕೋಆಪರೇಷನ್ ರೀತಿ ಇರಲ್ಲ, ಅಸಹಾಯಕತೆ ಇತ್ತಲ್ಲಿ. 70 ವರ್ಷದಿಂದ ಪಾಪ ಅವರು. ಹೌದು. ಇವತ್ತು ಅಂತ ಹೇಳಲ್ಲ, ಈ ಹಿಂದೆ 2019ರಲ್ಲಿ ಕಾಂಗ್ರೆಸ್ ಪಕ್ಷ ದುರ್ಬಲವಾಗಿತ್ತು. ಇವತ್ತು ಅದೇ ಇಲ್ಲ. ಇವತ್ತು ಮತ್ತೆ ಯಾಕೆ ನಿಮ್ಗೆ ನಮ್ಮ ಎಲ್ಲರ ಸಹಾಯ ಬೇಕು? ಕರ್ನಾಟಕನೇ ತಗೊಳ್ಳಿ ಫಾರ್ ಎಕ್ಸಾಂಪಲ್, ರಿಸರ್ಜೆಂಟ್ ಆಗಿದೆ ಕಾಂಗ್ರೆಸ್, ನಮಗೆ ಧೈರ್ಯ ಇದೆ, ಗೆಲ್ತೀವಿ ಅಂತ. ಮತ್ತೆ ಯಾಕೆ ಇದ್ದವರ ಸಹಾಯ ಎಲ್ಲ ಕೇಳ್ತಾ ಇದ್ದೀರಿ? ಸಂವಿಧಾನ, ಪ್ರಜಾಪ್ರಭುತ್ವ ಗೆದ್ದು ತೋರಿಸಿ ಎಲೆಕ್ಷನ್ ಅಲ್ಲಿ. ಇವತ್ತು ದೇಶನ ಉಳಿಸೋದಕ್ಕೆ, ನಮ್ಮ ಸಂವಿಧಾನನ ಉಳಿಸೋದಕ್ಕೆ ನರೇಂದ್ರ ಮೋದಿ ಅವರನ್ನ ಸೋಲ್ಸೋದು ಬಹಳ ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಅದಾನಿ ಅಂಬಾನಿ ಅವರು ರಾಜ್ಯ ಮಾಡಬಾರ್ದು. ಇನ್ನ ಜನಗಳ ಕೈಯಲ್ಲೇ ಪ್ರಜಾಪ್ರಭುತ್ವ ಇರಬೇಕು ಅಂದ್ರೆ ನರೇಂದ್ರ ಮೋದಿ ಅವರನ್ನ ಸೋಲ್ಸೋದು ಬಹಳ ಮುಖ್ಯ. ಅದಕ್ಕೆ ಪ್ರತಿಯೊಬ್ಬರು ದುಡಿಬೇಕು, ವೋಟ್ ಹಾಕೋರು ಹಾಕಬೇಕು. ನಿಮಗೆ ನೀವೇ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತ ನನ್ನ ಪ್ರಶ್ನೆ, ನನ್ನ ಪ್ರಶ್ನೆನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಿಮಗೆ ನೀವೇ ನೀವೇ ಅನ್ಕೊಂಡಿದ್ದೀರಾ ಹಂಗಿದ್ರೆ ಜನ ನಿಮ್ಮನ್ನ ಕೈ ಬಿಟ್ಟು ಬಿಡ್ತಾರೆ. ಆಗ್ಲಿಂದ ಫ್ಯಾಕ್ಸ್ ಕೊಡ್ತಾನೆ ನಾನು ಕೇಳ್ತಾ ಇರೋದು, ಇದುವರೆಗೂ ಇವರಿಬ್ಬರಲ್ಲಿ ಯಾರು ಒಬ್ರು ಫ್ಯಾಕ್ಸ್ ಕೊಟ್ಟಿದ್ದಾರೆ ಹೇಳಿ? ಅವರು ಸ್ಟೇಟ್ಮೆಂಟ್ ಗಳು ಮಾಡ್ತಾರೆ, ನಾನು ಫ್ಯಾಕ್ಸ್. ಇಲ್ಲಿ ಭವ್ಯ ಅವರು ದಯವಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ನಿಮಗೆ ನೀವೇ ಅನ್ಕೊಂಡ್ಬಿಟ್ಟಿದ್ದೀರಾ ನಮ್ಮಿಂದ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಹೆಂಗೆ ಅಂತ ನಾನು ಕೇಳಿದೆ. ಇದು ಆಗ್ತಿಲ್ಲ ನಮ್ಮಿಂದ. ನಾವೇನು ಹೇಳಕ್ ಸಾಧ್ಯ? ಕರ್ನಾಟಕ ಮಾತ್ರ ಗೆದ್ದಿದೆ, ಪಂಚರಾಜ್ಯ ಎಲೆಕ್ಷನ್ ಅಲ್ಲಿ 3 ರಾಜ್ಯ ಗುಮ್ಮ ಬಂದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತೀರಿ. ಮೋದಿಯವರ ಸದನದಲ್ಲಿ ಅವರು ಮಾಡಿದಂತಹ ಪಾರ್ಲಿಮೆಂಟ್ ಅಲ್ಲಿ ಮಾಡಿದಂತಹ ಕೊಟ್ಟಂತಹ ಕೊನೆಯ ಭಾಷಣವನ್ನ ಕೇಳ್ಕೊಳ್ಳಿ. ಅವರು ಒಂದು ಮಾತು ಹೇಳ್ತಾರೆ ನೋಡಿ, ಈ ದೇಶಕ್ಕೋಸ್ಕರ, ಈ ದೇಶದ ಯುವಕರಿಗೋಸ್ಕರ, ಈ ದೇಶದ ಮಹಿಳೆಯರಿಗೋಸ್ಕರ, ಈ ದೇಶದ ರೈತರಿಗೋಸ್ಕರ, ಈ ದೇಶದ ಬಡವರಿಗೋಸ್ಕರ ನಾನು ಮಾಡ್ತಾ ಇರ್ಬೇಕಾದ್ರೆ ನೀವು ಅದ್ರ ಮುಂದೆ ಡಿಸ್ಕ್ರಿಮಿನೇಟ್ ಮಾಡಿದ್ರಿ. ಈ ದೇಶದಲ್ಲಿ ಇರುವಂತಹ ಭ್ರಷ್ಟಾಚಾರಿಗಳನ್ನೆಲ್ಲ ಹಿಡಿದು ನಾನು ಜೈಲಿಗಟ್ಟೋದಲ್ಲದೆ ಅವರಿಂದ ಇರುವಂತಹ ದುಡ್ಡನ್ನ ವಾಪಸ್ ಇಸ್ಕೊಂಡು ನಮ್ಮ ಭಾರತೀಯರಿಗೆ ಕೊಡ್ತೀವಿ ಅಂತ ಒಂದು ಮಾತು ಹೇಳಿದ್ರು. ನೀವ್ ಅದರಿಂದ ಹತಾಶರಾದ್ರಿ. ನೀವ್ ಅದರಿಂದ ಒಂದು ವಿಚಾರ ನಾನು ಹೇಳ್ತೇನೆ. ಈಗ ಭವ್ಯ ಅವರು ಹೇಳಿದ್ರು, ಹೌದು ನಾವು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗಬೇಕು ಅನ್ನೋದು ನಮ್ಮ ಲೆಕ್ಕಾಚಾರ. ಯಾಕಂತಂದ್ರೆ ರಾಜಕೀಯವಾಗಿ ಅದು ಸಹಕಾರ ಕೇಳಿರೋದು. ನೀವು ಮಾಡಿದಿರಿ. ಬಿಜೆಪಿಯು ಕೂಡ ಪ್ರಬಲವಾಗಿ ಇಂದಿರಾ ಗಾಂಧಿ ಅವರಿದ್ದಾಗ ಎಲ್ಲರೂ ಜನತಾ ಪರಿವಾರ ಅಂತ ಒಟ್ಟು ಸೇರಿ, ಆಗ ನಿಮ್ದು ಜನಸಂಘ ಅಂತ ಇತ್ತು, ಎಲ್ಲ ಒಟ್ಟು ಸೇರಿಯೇ ಹೋಗಿರೋದು. ಅದೇ ಸ್ಥಿತಿಯಲ್ಲಿ ಅವರು ಇದ್ದಾರೆ. ಅದನ್ನ ಅಸಹಾಯಕತೆ, ಭಯ ಅಂತ ಯಾಕೆ ಅನ್ಕೊಳ್ತೀರಿ? ನೋಡಿ, ಒಗ್ಗೂಡಿಸ್ಕೊಂಡು ಹೋಗುವಾಗ ನೀವು ನಾಯಕರ ತರ ಇರಬೇಕು, ರಾಜರ ತರ ಇರಬೇಕು. ಬಟ್ ನಿಮ್ ಕತೆ ಏನಾಗಿದೆ? ಎಲ್ಲಿ ನೀವು 54 ಪಕ್ಷಗಳಿದ್ರೆ 54 ಜನ ಪ್ರಧಾನಿ ಅಭ್ಯರ್ಥಿಗಳಿದ್ದಾರೆ. ನನ್ನ ಸ್ನೇಹಿತರಾದ ಭವ್ಯ ನರಸಿಂಹಮೂರ್ತಿ ಅವರು ಒಂದು ಮಾತು ಹೇಳಿದ್ರು, ನಾವು ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದ್ದೀವಿ, ನಾನು ಫ್ಯಾಕ್ಟ್ಸ್ ಕೊಡ್ತಾ ಇದ್ದೀನಿ ಅಂತ. ಪಂಚರಾಜ್ಯ ಎಲೆಕ್ಷನ್ ಅಲ್ಲಿ ಎಷ್ಟು ರಾಜ್ಯ ಕಳ್ಕೊಂಡ್ರು ಅನ್ನೋದು ಅವರೇ ಫ್ಯಾಕ್ಟ್ಸ್ ಹೇಳಿ. ಯಾಕೆ ನಮ್ಗೆ ಫ್ಯಾಕ್ಟ್ಸ್ ಗೊತ್ತಿಲ್ಲ, ನಾವು ಬರೀ ಸ್ಟೇಟ್ಮೆಂಟ್ ಮಾಡ್ತೀವಿ. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ.
ಥ್ಯಾಂಕ್ ಯು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಇದು ಇವತ್ತಿನ ಪಾರ್ಲಿಮೆಂಟ್ ಫೈಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.